ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಬಂಧುಗಳೇ, ಕೋಆಪರೇಟಿವ್ ಆಡಿಟ್, ಲೆಕ್ಕ ಪರಿಶೋಧನೆ, ಶಾಸನ ಶಾಸ್ತ್ರ ಸಂಪ್ರದಾಯ, ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಕಳೆದ 2 ಸಂಚಿಕೆಯಿಂದ. ಇವತ್ತು ಮೂರನೇ ಸಂಚಿಕೆಯಲ್ಲಿ ಮತ್ತೆ ಉಳಿದ ಭಾಗವನ್ನ ಪ್ರಸ್ತುತಿಪಡಿಸ್ತಾ ಹೋಗೋಣ. ತಾವೆಲ್ಲರೂ ದಯವಿಟ್ಟು ಈ ಅವಧಿ ಪೂರ್ತಿ ಇದ್ರೆ ಅನೇಕ ಅನುಮಾನಗಳಿಗೆ ಇವತ್ತು ಉತ್ತರಗಳು ಸಿಗ್ತಾ ಇದೆ. ಇವತ್ತಿನ ಅವಧಿಯಲ್ಲಿ ಲೆಕ್ಕ ಪರಿಶೋಧನಾ ನೇಮಕಾತಿ ಬಗ್ಗೆ ಕಂಟಿನ್ಯೂಡ್ ಅಂದ್ರೆ ಮುಂದುವರಿದ ಭಾಗ, ಕಳೆದ ಸಂಚಿಕೆಯಿಂದ ಮುಂದುವರಿದ ಭಾಗ. ಕಳೆದ ಸಂಚಿಕೆಯನ್ನು ನಾನು ಪ್ರಸ್ತುತಪಡಿಸಿದ ದಿನ ರಾತ್ರಿಯಿಂದನೇ ನನಗೆ 2-3 ದಿನಗಳ ಕಾಲ ಅನೇಕ ನಮ್ಮ ಸ್ನೇಹಿತರು, ಹಿತೈಷಿಗಳು ಬೇರೆ ಬೇರೆ ಕಡೆಯಿಂದ ನನಗೆ ಫೋನ್ ಮಾಡ್ಲಿಕ್ಕೆ ಹಿಡಿದ್ರು. ಸರ್, ಇದೊಂದು ನಮಗೆ ಕ್ಲಾರಿಫಿಕೇಶನ್ ಬೇಕಿತ್ತು, ಇದೊಂದು ಈ ರೀತಿ ಹೇಳಿದ್ರಿ ನೀವು, ನಮಗೆ ಇದು ಅರ್ಥ ಆಗಿಲ್ಲ, ಹೀಗೆ ಅನೇಕ ಸಣ್ಣ ಪುಟ್ಟ ಲೆಕ್ಕ ಪರಿಶೋಧಕರ ನೇಮಕಾತಿ ಬಗ್ಗೆ ಅನೇಕ ಪ್ರಶ್ನೆಗಳನ್ನ ಕೇಳಿದ್ರಿ. ಅದನ್ನೇ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳ್ತಾನೆ ಮುಂದುವರಿಸೋಣ ಇವತ್ತಿನ ಸೆಷನ್ ಅನ್ನು ಅನ್ಕೊಂಡು. ಅದೇ ಲೆಕ್ಕ ಪರಿಶೋಧಕರ ನೇಮಕಾತಿಯ ಮುಂದುವರೆದ ಭಾಗವಾಗಿ ಇವತ್ತಿನ ಅವಧಿಯನ್ನು ತೆಗೆದುಕೊಳ್ತಾ ಇದ್ದೇನೆ. ಇದರಲ್ಲಿ ಪದೇ ಮೂಡುವ ಪ್ರಶ್ನೆಗಳು, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಅನೇಕ ಪ್ರಶ್ನೆಗಳು ನಮಗೆ ಬರ್ತಾ ಇದೆ. ಅವುಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ. ಮೊದಲನೇದಾಗಿ ಒಬ್ರು ಪ್ರಶ್ನೆ ಕೇಳಿದ್ರು, ಶಾಖೆಗಳಿಗೆ ಪ್ರತ್ಯೇಕವಾಗಿ ಲೆಕ್ಕ ಪರಿಶೋಧಕರ ನೇಮಕ ಮಾಡಬಹುದಾ? ನಮ್ದು ತುಂಬಾ ದೊಡ್ಡ ಸಹಕಾರ ಸಂಘ ಸರ್, ನಮ್ಮಲ್ಲಿ ಸುಮಾರು 40 ಶಾಖೆಗಳಿದಾವೆ. ಆ 40 ಶಾಖೆಗಳಿಗೂ ನಾವು ಬೇರೆ ಬೇರೆ, ಯಾಕೆಂದ್ರೆ ಒಬ್ಬರಲ್ಲಿ ನೇಮಕ ಮಾಡಿದ್ರೆ ನಮಗೆ ಶಾಖೆಗಳ ಆಡಿಟ್ ಅನ್ನ ಮಾಡ್ಲಿಕ್ಕೆ ಇನ್ ಟೈಮ್ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು 4-5 ಫರ್ಮ್ಗಳನ್ನ ನಾವು ಮಾಡ್ಬೋದಾ, 4-5 ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡ್ಬೋದಾ? ಎಲ್ಲೋ ಒಂದ್ ಕಡೆಗೆ ಈ ಪ್ರಶ್ನೆಗಳು ಹೇಗಿದೆ ನೋಡಿ, ಇವತ್ತಿನ ಪ್ರಶ್ನೆಗಳೆಲ್ಲವೂ ಇದೇ ರೀತಿ ಬರುತ್ತೆ. ಕಾಯ್ದೆಯಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಸ್ಪಷ್ಟವಾಗಿ ಒಬ್ಬ ಪರಿಶೋಧಕ, ಲೆಕ್ಕ ಪರಿಶೋಧಕ ಅಥವಾ ಒಂದು ಲೆಕ್ಕ ಪರಿಶೋಧನಾ ಫರ್ಮ್ ಅಂತ ಹೇಳುತ್ತೆ. ಲೆಕ್ಕ ಪರಿಶೋಧಕರ ತಂಡ ಅಥವಾ ಲೆಕ್ಕ ಪರಿಶೋಧಕರ ತಂಡವನ್ನು ನೇಮಕ ಮಾಡಬಹುದು, ಆದ್ರೆ ಅದು ಒಂದು ಫರ್ಮ್ ಆಗಿರ್ಬೇಕು. ನಾವು ಶಾಖೆಗಳಿಗೆ ಪ್ರತ್ಯೇಕವಾಗಿ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಒಂದಕ್ಕಿಂತ ಹೆಚ್ಚು ಲೆಕ್ಕ ಪರಿಶೋಧಕರನ್ನ ಒಂದು ಸಹಕಾರ ಸಂಘ ಮಾಡುವಂತಿಲ್ಲ. ಹಾಗಿದ್ದಾಗ ನಾವು ಸರ್ ನಮ್ಗೆ ಈಗ ಹಾಗಾದ್ರೆ ಏನ್ ಮಾಡ್ಬೋದು ಅಂದ್ರೆ, ದುಡಿಯುವ ಬಂಡವಾಳ ಅಥವಾ ವ್ಯವಹಾರಕ್ಕೆ ಅನುಗುಣವಾಗಿ ಹೆಚ್ಚು ಅನುಭವ ಇರುವಂತಹ ದೊಡ್ಡ ಸಿಬ್ಬಂದಿ, ಹೆಚ್ಚು ಅನುಭವ ಮತ್ತು ಸಿಬ್ಬಂದಿಗಳನ್ನು ಹೊಂದಿರುವಂತಹ ದೊಡ್ಡ ಫರ್ಮ್ಗಳು ಇದಾವೆ, ಅಂತಹ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡ್ಕೊಳ್ಬಹುದು. ಆವಾಗ ಅವರಿಗೆ ಮೊದಲೇ ಸೂಕ್ಷ್ಮವಾಗಿ ನಮ್ಮ ಇಷ್ಟಿಷ್ಟು ಬ್ರಾಂಚಸ್ ಇದೆ ಸರ್, ನೀವು ಆಡಿಟ್ ಮಾಡ್ಬೇಕು ಅಂತ ಕೇಳಿದಾಗ ಅವರು ತಮ್ಮ ಪ್ಲಾನ್ ಮಾಡ್ಕೊಳ್ತಾರೆ. ಅದರಿಂದ ನಾವು ಲೆಕ್ಕ ಪರಿಶೋಧನೆ ಮಾಡಬಹುದೇ ವಿನಃ ನಮ್ದು 10 ಬ್ರಾಂಚಿಗೆ ಒಬ್ಬೊಬ್ಬ ಲೆಕ್ಕ ಪರಿಶೋಧಕರ ನೇಮಕ ಮಾಡ್ತೀವಿ, ಅದು ಬರೋದಿಲ್ಲ ಸ್ನೇಹಿತರೆ. ಓಕೆನಾ? ಒಂದು. ಎರಡನೇ ಪ್ರಶ್ನೆ, ನಮ್ಗೆ ಒಬ್ಬರು ಸಿಒ ಕೇಳಿದ್ರು, ನೇಮಕಾತಿ ಪತ್ರ ನೀಡೋದು ಕಡ್ಡಾಯನಾ? ಕಡ್ಡಾಯವಾಗಿ ನಾವು ಒಂದು ಮಹಾಸಭೆಯಲ್ಲಿ ನಿರ್ಣಯ ಮಾಡಿರ್ತೇವೆ, ಅದ ನಂತರ ಅವರಿಗೆ ನೇಮಕಾತಿ ಪತ್ರ ನೀಡಬೇಕಾ? ನೇಮಕಾತಿ ಪತ್ರ ನೀಡುವಂಥದ್ದು ಕಡ್ಡಾಯ. ಯಾಕೆ ಅಂದ್ರೆ ಕಾಯ್ದೆ, ಅದು 2 ಕಾಯ್ದೆಗಳು ಹೇಳುತ್ತೆ, ಅನುಸರಣೆಗಾಗಿ ನೇಮಕಾತಿ ಪತ್ರ ನೀಡಬೇಕು. ಸಹಕಾರ ಸಂಘದ ವಾರ್ಷಿಕ ಮಹಾಸಭೆ ಜರುಗಿದ 7 ದಿನದೊಳಗಾಗಿ ಯಾರನ್ನ ಲೆಕ್ಕ ಪರಿಶೋಧಕರನ್ನ ಮಾಡ್ಕೊಂಡಿದೀವೋ ಅವರಿಗೆ ನೇಮಕಾತಿ ಪತ್ರವನ್ನ ನೀಡುವುದು ಸಿಒ ಕರ್ತವ್ಯ. ಹಾಗಾಗಿ ಯಾರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಇದ್ದಾರೆ ಅವ್ರು ಕೊಡಬೇಕು. ಮತ್ತೆ ಈ ನೇಮಕಾತಿ ಪತ್ರ ನೀಡೋದು 2 ಜನರಿಗೂ, 2 ಕಡೆಯವರಿಗೂ ಒಳ್ಳೇದು. ಅವರಿಗೂ ನೇಮಕಾತಿ ಪತ್ರ ಕೊಟ್ಟಿರೋದ್ರಿಂದ ಲೆಕ್ಕ ಪರಿಶೋಧಕರಿಗೂ ತಮ್ಮನ್ನು ನೇಮಕ ಮಾಡಿದ್ದಕ್ಕೆ ಒಂದು ಇದು ಸಿಕ್ಕಿದಂಗಾಗಿತ್ತು, ಪ್ರೂಫ್. ಅಂದ್ರೆ ಅವರು ತಮ್ಮ ಲೆಕ್ಕ ಪರಿಶೋಧಕರು ಅವ್ರು ತಮ್ಮ ಮುಂದಿನ ವರ್ಷದ ಯೋಜನೆ ಮಾಡ್ಕೊಳ್ಲಿಕ್ಕೆ ಸಹಕಾರ ಆಗತ್ತೆ. ಸ್ನೇಹಿತರೆ, ಇಲ್ಲಿ ಲೆಕ್ಕ ಪರಿಶೋಧಕರನ್ನ ನೀವು ಸಣ್ಣದು ಲೆಕ್ಕ ಪರಿಶೋಧಕರನ್ನ ಮಾಡ್ಕೊಳ್ಳಿ ಅಥವಾ ಇಲಾಖೆಯ ಲೆಕ್ಕ ಪರಿಶೋಧಕರನ್ನ ಮಾಡ್ಕೊಳ್ಳಿ. ಇಲಾಖೆಯ ಲೆಕ್ಕ ಪರಿಶೋಧಕರನ್ನ ಮಾಡಿಕೊಂಡಲ್ಲಿ ಇಲಾಖೆಗೆ ನೀವು ಆ ನೇಮಕಾತಿ ಪತ್ರವನ್ನ ನೀಡಬೇಕು, ಮಾಹಿತಿ ನೀಡಬೇಕು. ಅವರು ಮುಂದಿನ ವರ್ಷದ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ನಮಗೆ ಇಷ್ಟು ಜನ ನೇಮಕ ಮಾಡ್ಕೊಂಡಿದ್ದಾರೆ, ಅವರಿಗೆ ನಾವು ಆಡಿಟ್ ಪ್ಲಾನ್ ಅನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ಅವರಿಗೂ ಅನುಕೂಲ ಆಗತ್ತೆ. ಹಾಗಾಗಿ ನೇಮಕಾತಿ ಪತ್ರ ನೀಡುವಂತೂ ಕಡ್ಡಾಯ. ಕಾಯ್ದೆ ಪ್ರಕಾರನೇ ಕಡ್ಡಾಯ ಇರೋದ್ರಿಂದ ಅಲ್ಲಿ ಎಕ್ಸೆಂಪ್ಷನ್ ಇಲ್ಲ. ಹಾಗಾದ್ರೆ ನೇಮಕಾತಿ ಪತ್ರ ನೀಡಿದೀವಿ ಸರ್, ಹಾಗಾದ್ರೆ ನೆಕ್ಸ್ಟ್ ಅವರಿಂದ ಲೆಕ್ಕ ಪರಿಶೋಧಕರಿಂದ ಒಪ್ಪಿಗೆ ಪತ್ರ ಪಡಿಬೇಕಾ, ಕನ್ಸೆಂಟ್ ಲೆಟರ್ ಪಡಿಬೇಕಾ? ಕಾಯ್ದೆಯಲ್ಲಿ ಎಲ್ಲೂ ಕಡ್ಡಾಯಗೊಳಿಸಿಲ್ಲ ಸಮ್ಮತಿ ಪತ್ರ ಪಡಿಬೇಕು ಅಂತೇಳಿ, ಯಾವ ಕಾಯ್ದೆಯಲ್ಲೂ ಎಲ್ಲೂ ಹೇಳಿಲ್ಲ.
ನೇಮಕಾತಿ ಪತ್ರ ನೀಡುವುದು ಕಡ್ಡಾಯ ಹೊತ್ತು ಅವರಿಂದ ಸಮ್ಮತಿ ಪತ್ರ ತಗೊಳ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ಎರಡೂ ಕಡೆಯವರಿಗೂ ಅದು ಒಳ್ಳೆಯದು. ಮತ್ತೆ ನಿಮಗ್ ಗೊತ್ತಿರ್ಲಿ, ಇಲಾಖೆಯ ಲೆಕ್ಕ ಪರಿಶೋಧಕರನ್ನ ನೇಮಕ ಮಾಡ್ಕೊಂಡಾಗ ಅವರಿಂದ ಸಮ್ಮತಿ ಪತ್ರ ಬರೋದಿಲ್ಲ, ಅವರಿಂದ ತಗೊಳ್ಳಿಕ್ ಬರೋದಿಲ್ಲ. ಇನ್ನು ಸಹಕಾರ ಸಂಘಗಳಲ್ಲಿ ಸಮ್ಮತಿ ಪತ್ರ ಪಡೆದ್ರೆ ಆ ನೇಮಕಗೊಂಡಂತಹ ಲೆಕ್ಕ ಪರಿಶೋಧಕರು ಲೆಕ್ಕ ಪರಿಶೋಧನೆ ಮಾಡಲು ನಿರಾಕರಿಸುವಂತಿಲ್ಲ. ನೀವು ಯಾರಿಗೂ ಅಪಾಯಿಂಟ್ಮೆಂಟ್ ಮಾಡಿರ್ತೀರಿ, ರವೀಂದ್ರನಾಥ್ಗೆ ಅಪಾಯಿಂಟ್ ಮಾಡಿರ್ತೀರಿ, ರವೀಂದ್ರನಾಥ್ ಒಪ್ಪಿಗೆ ಪತ್ರ ಕೊಟ್ಟ ನಂತರ ಅವನು ಯಾವುದೇ ಕಾರಣಕ್ಕೆ ನಿರಾಕರಿಸುವಂತಿಲ್ಲ. ಹಾಗಾಗಿ ಮುಂದೆ ನಮಗೆ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ನಮಗೆ ಅದು ಒಳ್ಳೆಯದು. ಅವರು ಮತ್ತೆ ಮುಂದೆ ನಾನು ಮಾಡೋದಿಲ್ಲ ಅಂತ ಹೇಳಕ್ ಬರೋದಿಲ್ಲ. ಹಾಗೇನೆ ಲೆಕ್ಕ ಪರಿಶೋಧಕರಿಗೆ ಸಮ್ಮತಿ ಪತ್ರ ನೀಡಿದ್ರೆ ಅವರಿಗೆ ಆ ಸಹಕಾರ ಸಂಘಗಳು ಮತ್ತೆ ನಾವು ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಮಾಡಿಸ್ತೀವಿ ಸರ್ ಅಂತ ಹೇಳಿ ಬದಲಾಯಿಸ್ಲಿಕ್ಕೆ ಬರೋದಿಲ್ಲ. ಮತ್ತೆ ಇದೊಂದು ವ್ಯವಸ್ಥಿತವಾಗಿ ಲೆಕ್ಕ ಪರಿಶೋಧನೆ ಪ್ರಕ್ರಿಯೆ ಭಾಗ. ಇದು ಒಂದು ವ್ಯವಸ್ಥಿತವಾಗಿ ಒಂದು ಲೆಕ್ಕ ಪರಿಶೋಧನೆ ಮಾಡ್ತಾ ಇದ್ದೀವಿ ಅಂದ್ರೆ ಇದು ಒಂದು ಅದರ ವ್ಯವಸ್ಥೆಯ ಭಾಗ, ಒಂದು ದಾಖಲಾತಿ ಇಬ್ಬರಿಗೂ. ಹಾಗಾಗಿ ಲೆಕ್ಕ ಪರಿಶೋಧಕರಿಂದ ಸಮ್ಮತಿ ಪತ್ರವನ್ನು ಪಡೀರಿ. ಲೆಕ್ಕ ಪರಿಶೋಧಕರಿಂದ ಕೊಟೇಶನ್ ಪಡಿಬಹುದಾ? ಮುಂದಿನ ಪ್ರಶ್ನೆ. ಲೆಕ್ಕ ಪರಿಶೋಧಕರಿಂದ ಕೊಟೇಶನ್ ಪಡಿಬಹುದಾ ಅಂದ್ರೆ ನಾವು ನಮ್ಮಲ್ಲಿ ಎಷ್ಟು ಕೆಲವರು ಇದು ಹೇಳ್ತಾರೆ, ದೊಡ್ಡ ದೊಡ್ಡ ಸೊಸೈಟಿಗಳಲ್ಲಿ ಮೋರ್ ದನ್ 5 lakhs ಆಡಿಟ್ ಫೀಸ್ ಇರುವಂತವ್ರು ಕೆಲವರು ಕೇಳ್ತಾರೆ, ಸರ್ ನಮ್ಮಲ್ಲಿ ಯಾವುದೇ ಸರ್ವಿಸ್ ತಗೊಳ್ಳೋದಿದ್ರೆ ನಾವು ವಿ ಕಮ್ ಅಂಡರ್ ಟ್ರಾನ್ಸ್ಪರೆನ್ಸಿ ಆಕ್ಟ್ ಕೆಳಗಡೆ ಬರೋದ್ರಿಂದ ಯಾವುದೇ ಸೇವೆಯನ್ನು ಪಡೆಯೋದಿದ್ರೆ ನಾವು ಕೊಟೇಶನ್ ತಗೊಳ್ಬೇಕು ನಾವು. ಹಾಗಾಗಿ ಅದು ಆ ರೀತಿ ತಗೊಳ್ಬೇಕಾಗಿರೋದ್ರಿಂದ ನಮಗೆ ನಿಮ್ಮಿಂದನೂ ಕೊಟೇಶನ್ ತಗೊಳ್ಬಹುದು. ಅವರ ಟೆಕ್ನಿಕಲಿ ಹಿ ಮೇ ಬಿ ರೈಟ್, ಬಟ್ ಲೀಗಲಿ ತಪ್ಪಾಗತ್ತೆ. ಯಾಕೆ ಅಂದ್ರೆ ಈ ಶಾಸನಾತ್ಮಕ ಪ್ರಕ್ರಿಯೆ ಆಡಿಟ್ ಅನ್ನೋದು ಏನಿದೆ, ಲೆಕ್ಕ ಪರಿಶೋಧನೆ ಶಾಸನಾತ್ಮಕ ಪ್ರಕ್ರಿಯೆ, ಮತ್ತೆ ಇದು ಒಂದು ಪ್ರೊಫೆಷನಲ್ ಸರ್ವಿಸ್. ಹಾಗಾಗಿ ಪಾರದರ್ಶಕ ಕಾಯ್ದೆ ಅನ್ವಯಿಸೋದಿಲ್ಲ. ಶಾಸನಾತ್ಮಕ ಪ್ರಕ್ರಿಯೆ ನೀವು ಮಾಡ್ಲೇಬೇಕು. ಅದನ್ನ ಪ್ರತಿ ವರ್ಷ ಮಾಡಬೇಕು. ಇಂತಿಂತವ್ರನ್ನ ಅಪಾಯಿಂಟ್ ಮಾಡ್ಕೊಳ್ಬೇಕು. ಲೆಕ್ಕ ಪರಿಶೋಧಕರ ನೇಮಕ ಪಟ್ಟಿಯಿಂದ ಅದನ್ನು ಆಯ್ಕೆ ಮಾಡ್ಕೊಳ್ತೀರಿ. ಈ ರೀತಿ ಇರೋದ್ರಿಂದ ನಿಮಗೆ ಯಾರನ್ನ ತಗೊಂಡಿದ್ದೀರಿ ಅವರಿಂದ ಕೊಟೇಶನ್ ತಗೊಂಡಿಲ್ಲ, ಹಾಗಾಗಿ ಪಾರದರ್ಶಕ ಕಾಯ್ದೆ ನೀವು ತಪ್ಪಿದ್ದೀರಿ. ನೋ, ಇಟ್ ಕೆನಾಟ್ ಬಿ. ಎರಡನೇದು, ಇಲಾಖೆಯ ಲೆಕ್ಕ ಪರಿಶೋಧಕರಾಗ್ಲಿ ಅಥವಾ ಸಣ್ಣದು ಲೆಕ್ಕಿಗರು ಚಾರ್ಟರ್ಡ್ ಅಕೌಂಟೆಂಟ್ ಆಗ್ಲಿ ಬಿಡ್ನಲ್ಲಿ ಭಾಗವಹಿಸುವಂತಿಲ್ಲ, ಕೊಟೇಶನ್ ನೀಡುವಂತಿಲ್ಲ. ನಮ್ಮ ವೃತ್ತಿ ಸಂಹಿತೆ ನಾವು ಬಿಡ್ನಲ್ಲಿ ಅಥವಾ ಯಾವುದೋ ಒಂದು ಕೊಟೇಶನ್ ಕೊಟ್ಟು ನಾವು ತಗೊಳ್ಳುವಂಥದ್ದು ನಮ್ಮ ವೃತ್ತಿ ಸಂಹಿತೆಗೆ ವಿರುದ್ಧ. ಹಾಗೆ ಇಲಾಖೆಯಿಂದ ನೀವು ಕೊಟೇಶನ್ ಕೊಡಿ ಸರ್, ನಮಗೆ ನಿಮ್ಮನ್ನು ನೇಮಕ ಮಾಡ್ತೀವಿ ಹೇಳಿ ನೋಡೋಣ, ಅವರು ಕೂಡ ಬಿಡ್ನಲ್ಲಿ ಅವರ ಕೂಡ ಕೊಟೇಶನ್ ಕೊಡುವಂತಿಲ್ಲ ನಿಮಗೆ. ಹಾಗಾಗಿ ಅದು ಬರೋದಿಲ್ಲ. ಮತ್ತೆ ನಿಮಗೆ ಬಿಟ್ಟು ಯಾವಾಗ ಬೇಕಾಗತ್ತೆ ಅಂದ್ರೆ ಕಡಿಮೆ ಮಾಡ್ಲಿಕ್ಕೆ ಅಂತ. ಆದ್ರೆ ಇಲಾಖೆ ಒಂದು ದರವನ್ನು ನಿಗದಿಪಡಿಸಿದೆ, ಅದಕ್ಕಿಂತ ಕಡಿಮೆ ಶುಲ್ಕವನ್ನ ಪಾವತಿಸುವಂತಿಲ್ಲ. ಅದಕ್ಕಿಂತ ಜಾಸ್ತಿ ಇದ್ ಮಾಡ್ಬೋದೇ ವಿನಃ ಕಡಿಮೆ ಮಾಡುವಂತಿಲ್ಲ. ಇನ್ನು ಸಣ್ಣದು ಲೆಕ್ಕ ಪರಿಶೋಧಕರು ಯಾರಿದ್ದಾರೆ, ಇವರು ಚಾರ್ಟರ್ಡ್ ಅಕೌಂಟೆಂಟ್ಸ್, ದೇ ಕ್ಯಾನ್ ಎಕ್ಸ್ಪ್ರೆಸ್ ದೇರ್ ಇಂಟೆನ್ಷನ್, ಎಕ್ಸ್ಪ್ರೆಷನ್ ಆಫ್ ಇಂಟೆಂಟ್ ಅಂದ್ರೆ ಅವರು ಆಶಯವನ್ನು ವ್ಯಕ್ತಪಡಿಸಬಹುದೇ ವಿನಃ ಕೊಟೇಶನ್ ನೀಡುವಂತಿಲ್ಲ. ಅಂದ್ರೆ ನಿಮ್ಮ ಲೆಕ್ಕ ಪರಿಶೋಧನೆಯನ್ನ ಮಾಡ್ಲಿಕ್ಕೆ ನಮಗೆ ಆಸಕ್ತಿ ಇದೆ, ನಾವು ನಿರ್ವಹಿಸ್ಲಿಕ್ಕೆ ಸಿದ್ಧರಿದ್ದೇವೆ ಅನ್ನೋ ಒಂದು ಪತ್ರ ಪಡಿಬಹುದೇ ವಿನಃ ಕೊಟೇಶನ್ ಪಡೆಯುವಂತಿಲ್ಲ. ಅದರಲ್ಲಿ ಯಾವುದೇ ನಾವು ಇಷ್ಟು ಶುಲ್ಕ ವಿಧಿಸ್ತೇವೆ ಅನ್ನೋದ ರೀತಿಯಲ್ಲಿ ಶುಲ್ಕದ ವಿಚಾರವಾಗಿ ಇರಬಾರ್ದು. ಹಾಗಾದ್ರೆ ಈ ಲೆಟರ್ ಆಫ್ ಇಂಟೆಂಟ್ ಯಾವ ರೀತಿ ಇರಬೇಕು ಸರ್, ಆ ಆಶಯ ಪತ್ರ ಹೇಗಿರ್ಬೇಕು ಸರ್, ಅದಕ್ಕೆ ಒಂದು ಮಾದರಿಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ಆಶಯ ಪತ್ರದ ಮಾದರಿ ಇದು ಲೆಟರ್ ಆಫ್ ಇಂಟೆನ್ಷನ್ ಅಂತೀವಿ. ಎಲ್ಲರಿಗೂ ಅದನ್ನು ಕೊಡ್ಲಿಕ್ಕೆ ಅನುಕೂಲ ಇದೆ. ನಾವು ಚಾರ್ಟರ್ಡ್ ಅಕೌಂಟೆಂಟ್, ವಿ ಕ್ಯಾನ್ ಜಸ್ಟ್ ಸಬ್ಮಿಟ್ ದೋಸ್ ಲೆಟರ್ ಆಫ್ ಇಂಟೆನ್ಷನ್. ಅದರಲ್ಲಿ ಏನ್ ಹೇಳುತ್ತೆ, ಆಶಯ ವ್ಯಕ್ತಪಡಿಸುವಿಕೆ ಅಂತ ಹೇಳ್ತೀವಿ. ಇದನ್ನ ನೀವು ಇಂತಹ ಲೆಕ್ಕ ಪರಿಶೋಧಕರ ಪಟ್ಟಿಯಿಂದ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಇಷ್ಟಪಟ್ಟಿದ್ದೀರಿ ಅಂತಾಗಿದೆ. ಅದರಲ್ಲಿ ನಿಮ್ಮ ಲೆಕ್ಕ ಪರಿಶೋಧನೆ ಮಾಡುವುದರಲ್ಲಿ ನನಗೆ ಕೂಡ ಆಸಕ್ತಿ ಇದೆ, ಹಾಗಾಗಿ ನಾನು ಆಸಕ್ತಿಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ, ನನಗೆ ಕೂಡ ನಿಮ್ಮ ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ಆಸಕ್ತಿ ಇದೆ.
ಅದಕ್ಕೆ ಸಂಬಂಧಪಟ್ಟಂತೆ ನನ್ನ ಎಂಪ್ಯಾನಲ್ಮೆಂಟ್ ನಂಬರ್ ಇರ್ಬೋದು, ನಾನು ಯಾವ ಕ್ಯಾಟಗರಿಯಲ್ಲಿ ಇದ್ದೀನಿ ಅಂತ ಇರ್ಬೋದು, ನನ್ನ ಹಿಂದಿನ ಅನುಭವ ಇರ್ಬೋದು, ಅದ್ರ ಬಗ್ಗೆ ನಿಮಗೆ ಏನಾದ್ರು ಇದಿದ್ರೆ ನಾನು ಕೊಡ್ತಾ ಇದ್ದೀನಿ, ಡೀಟೇಲ್ಸ್ ತಗೊಳ್ಳಿ. ಮತ್ತೆ ನಾನು ಸಂಪನ್ಮೂಲ ಇದೆ, ನನ್ನ ಹತ್ರ ಅಗತ್ಯ ಮಾನವ ಸಂಪನ್ಮೂಲ ಇದೆ, ಅರ್ಹತೆ ಮತ್ತು ಅನುಭವದ ಆಧಾರದಲ್ಲಿ ನೀವು ನನಗೆ ಕೊಟ್ರೆ ನಾನು ಆ ಕರ್ತವ್ಯವನ್ನು ನಿರ್ವಹಿಸ್ಲಿಕ್ಕೆ ರೆಡಿ ಇದ್ದೀನಿ. ಇದನ್ನ ಅವ್ರು ಹೇಳ್ಬೋದೇ ವಿನಃ ಅವ್ರು ಯಾವತ್ತು ಕೊಟೇಶನ್ ಕೊಡುವಂತಿಲ್ಲ. ಇನ್ನು ಸರ್, ನೇಮಕಾತಿ ಮಾಡಿದ ನಂತರ ಲೆಕ್ಕ ಪರಿಶೋಧಕರು ನಿರಾಕರಿಸಬಹುದಾ? ನಾನು ಒಪ್ಕೊಳ್ಳೋದಿಲ್ಲ ಅಂತೇಳಿ ನಿರಾಕರಿಸಬಹುದಾ? ಒಂದು ಸಾರಿ ನೇಮಕಾತಿ ಆಗಿದೆ, ಅವ್ರು ಒಪ್ಕೊಂಡಿದ್ದಾರೆ, ಅಷ್ಟರ ನಂತರ ನಿರಾಕರಿಸಬಹುದಾ? ಯಾವುದೇ ಲೆಕ್ಕ ಪರಿಶೋಧಕ ತಾನು ಒಪ್ಪಿಕೊಂಡ ಲೆಕ್ಕ ಪರಿಶೋಧನೆಯನ್ನು ನಂತರದಲ್ಲಿ ನಿರಾಕರಿಸುವಂತಿಲ್ಲ. ತಾನು ಒಪ್ಕೊಂಡಿದ್ದೀನಿ, ಸಮ್ಮತಿ ಪತ್ರ ಕೊಟ್ಟಿದ್ದೀನಿ, ಸಮ್ಮತಿ ಪತ್ರ ಕೊಡದೆ ನೀವು ನೇಮಕ ಮಾಡಿದಿರಿ, ಆದ್ರೆ ಸಮ್ಮತಿ ಪತ್ರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅವ್ರ ಅಬ್ಲಿಗೇಷನ್ ಇರೋದಿಲ್ಲ. ಆದ್ರೆ ಅವರು ಸಮ್ಮತಿ ಪತ್ರ ಕೊಟ್ಟಿದ್ದಾರೆ ಅಂದ್ರೆ ನಂತರದಲ್ಲಿ ನಿರಾಕರಿಸುವಂತಿಲ್ಲ. ಪ್ರಬಲ ಸಕಾರಣಗಳಿದ್ರೆ ಅಂತಹ ನೇಮಕಾತಿಯನ್ನು ನಿರಾಕರಿಸಬಹುದು. ಯಾವುದೋ ಒಂದು ಪ್ರಬಲವಾದ ನೇಮಕ ಇದೆ. ಒಂದು ಉದಾಹರಣೆ ಹೇಳ್ತೀನಿ ನಾನು. ಹಾಗಂತ ಪ್ರಬಲವಾದದ್ದು ಅಂದ್ರೆ ಯಾವುದು ನಮಗೆ ಪ್ರಬಲವಾದದ್ದು ಅನ್ಸುತ್ತೆ ಅಂತೇಳಿ ಅವನು ಯಾವುದಕ್ಕೂ ಕೊಡಬಹುದಾ? ಖಂಡಿತ ಇಲ್ಲ. ಈಗ ಸಪೋಸ್ ಅವ್ಯವಹಾರ ಇದೆ, ಈ ಸೊಸೈಟಿಯಲ್ಲಿ ಸಿಕ್ಕಾಪಟ್ಟೆ ಅವ್ಯವಹಾರ ಆಗಿದೆ, ನನಗೆ ಯಾಕೆ ತಲೆನೋವು, ಸೊ ನಾನು ಅದನ್ನ ಮಾಡೋದಿಲ್ಲ, ರಾಜೀನಾಮೆ ಕೊಟ್ಬಿಡ್ತೀನಿ. ನೋ, ಹಿ ಕೆನಾಟ್. ಅವ್ಯವಹಾರದ ಮಾಹಿತಿ ನೇಮಕಾತಿ ನಿರಾಕರಣೆಗೆ ಸಕಾರಣ ಅಲ್ಲ. ಆದ್ರೆ ಏನಾಗಿರ್ತದೆ, ನೇಮಕಾತಿ ಮಾಡುವಾಗ ಪಕ್ಕ ಸರಿ ಇರ್ತದೆ, ನೀವು ಸೆಪ್ಟೆಂಬರ್ ನಲ್ಲಿ ನೇಮಕಾತಿ ಮಾಡಿದಿರಿ, ಆಗ ನಾನು ಒಪ್ಕೊಂಡಿದ್ದೀನಿ. ಆದರೆ ಅದರ ನಂತರದ ಬೆಳವಣಿಗೆಯಲ್ಲಿ ಸಂಘದ ವರ್ಗೀಕರಣ ವ್ಯತ್ಯಾಸ ಆಯಿತು. ನೀವು 25 ಕೋಟಿಗಿಂತ ಕಡಿಮೆ ಇದ್ರಿ, 24 ಕೋಟಿ ಇದ್ರಿ, ಬಿ ವರ್ಗದ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಒಪ್ಪಿಕೊಂಡಿದ್ದ. ಆದರೆ ಮಾರ್ಚ್ ಎಂಡ್, ಮುಂದಿನ 6 ತಿಂಗಳಲ್ಲಿ ನಿಮ್ದು 25 ಕೋಟಿ ದಾಟ್ಬಿಡ್ತು. ದಾಟಿದ ನಂತರ ಬಿ ವರ್ಗದ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ತಾನು ಅದನ್ನ ಮಾಡುವಂತಿಲ್ಲ. ಯಾಕೆಂದ್ರೆ ನಿಮ್ದು ವರ್ಗೀಕರಣದ ಪ್ರಕಾರ ಎ ಕ್ಲಾಸಿಫಿಕೇಶನ್ ಇರುವಂತ ಸೊಸೈಟಿ. ಆವಾಗ ಅಂತಹ ಸಮಯದಲ್ಲಿ ಅದನ್ನ ನನಗೆ ಈ ರೀತಿ ಕಾರಣಗಳಿಂದ ನಾನು ಹಿಂದೆ ಸರಿತೀನಿ, ನಿರಾಕರಣೆ ಅಲ್ಲ, ಹಿಂದೆ ಸರಿತೀನಿ. ಕಾನೂನಾತ್ಮಕವಾಗಿ ಟೆಕ್ನಿಕಲಿ ಹಿ ಇಸ್ ನಾಟ್ ಎಂಟೈಟಲ್ಡ್ ಟು ಆಡಿಟ್ ದಟ್ ಕೇಸ್. ಯಾಕೆಂದ್ರೆ ಈ ಬೆಳವಣಿಗೆ ಸೆಪ್ಟೆಂಬರ್ ನಲ್ಲಿ ಗೊತ್ತಿರಲಿಲ್ಲ. ಬಿ ವರ್ಗದ ಲೆಕ್ಕ ಪರಿಶೋಧಕರನ್ನ ಬಿ ವರ್ಗದ ಕೋಆಪರೇಟಿವ್ ಸೊಸೈಟಿಗೆ ನೇಮಕ ಮಾಡ್ಕೊಂಡಿದ್ದಾರೆ. ಆದರೆ ಡಿಸೆಂಬರ್ ನಲ್ಲೋ, ಜನವರಿಯಲ್ಲೋ, ಫೆಬ್ರವರಿಯಲ್ಲೋ, ಮಾರ್ಚ್ ಅಲ್ಲೋ ನಿಮ್ದು ವರ್ಕಿಂಗ್ ಕ್ಯಾಪಿಟಲ್ ಜಾಸ್ತಿ ಆಗಿರೋದ್ರಿಂದ ನೀವು ಎ ವರ್ಗಕ್ಕೆ ತೇರ್ಗಡೆ ಆಗಿದ್ದೀರಿ, ಅಥವಾ ಎ ವರ್ಗಕ್ಕೆ ನೀವು ಪ್ರಮೋಷನ್ ಆಗಿದೆ, ನಿಮ್ಮ ವರ್ಗೀಕರಣ ಅಪ್ಗ್ರೇಡ್ ಆಗಿದೆ. ಆಗ ಮಾರ್ಚ್ 31ರಲ್ಲಿ ನಿಮ್ಮ ವರ್ಗೀಕರಣ ಎ ಗ್ರೇಡ್ ನಲ್ಲಿದ್ದರೆ ಬಿ ವರ್ಗದ ಚಾರ್ಟರ್ಡ್ ಅಕೌಂಟೆಂಟ್ ನಿಮ್ಮ ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಅಂತಹ ಸಂದರ್ಭ ಇದ್ದಲ್ಲಿ ಅವನು ಅದನ್ನೆಲ್ಲ ಹೇಳಿ, ನಾನು ಒಪ್ಪಿಕೊಳ್ಳುವಾಗ ನಿಮ್ಮದು 24 ಕೋಟಿ, 23 ಕೋಟಿ, 20 ಕೋಟಿ ಎಷ್ಟು ಅಷ್ಟು ಮಾತ್ರ ವರ್ಕಿಂಗ್ ಕ್ಯಾಪಿಟಲ್ ಇದ್ದಿದ್ರಿಂದ ನಾನು ಒಪ್ಕೊಂಡಿದ್ದೆ. ಆದರೆ ಮಾರ್ಚ್ 31ರ ನಂತರ ನಿಮ್ಮ ವರ್ಕಿಂಗ್ ಕ್ಯಾಪಿಟಲ್ ನೋಡಿದರೆ ಅದು 25 ಕೋಟಿ ಮೀರಿರೋದ್ರಿಂದ ನಾನು ಆಡಿಟ್ ಮಾಡ್ಲಿಕ್ಕೆ, ನನಗೆ ಬಿ ಕೆಟಗರಿ ವೈಸ್ ಕ್ಲಾಸಿಫಿಕೇಶನ್ ಇರೋದ್ರಿಂದ ನಾನು ಮಾಡ್ಲಿಕ್ಕೆ ಬರೋದಿಲ್ಲ, ಅರ್ಹತೆ ಇಲ್ಲ. ಹಾಗಾಗಿ ನೀವು ಬೇರೆಯವ್ರು ಮಾಡ್ಕೊಳ್ಳಿ ಅಂತ ಹೇಳಿ ಅವಾಗ ಹೇಳ್ಬೋದು, ಮಂದಟ್ ಮಾಡ್ಕೊಟ್ಟು ಹಿಂದೆ ಸರಿಬಹುದು. ಅಕಸ್ಮಾತ್ ನೇಮಕಾತಿ ನಂತರ ಅನರ್ಹರಾದ್ರೆ, ನೇಮಕಾತಿ ಮಾಡಿದಿರಿ, ರವೀಂದ್ರನಾಥನ್ ನೇಮಕಾತಿ ಮಾಡಿದಿರಿ, ನಂತರದಲ್ಲಿ ಬೇರೆ ಯಾವುದೋ ಕಾರಣಕ್ಕೆ ಅವರು ಅನರ್ಹತೆಗೊಂಡಿದ್ದಾರೆ, ಬೇರೆ ಒಂದು ಲೆಕ್ಕ ಪರಿಶೋಧನೆಯಲ್ಲಿ ಮಾಡಿದ್ದೋ ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಅನರ್ಹತೆ ಯಾವ್ದು ಅಂತ ನಾನು ಹಿಂದೆನೆ ಡಿಸ್ಕಸ್ ಮಾಡಿದ್ದೆ. ಅಂತಹ ಅನರ್ಹತೆ ಆಗಿದ್ರೆ, ನೇಮಕಾತಿ ನಂತರ ಆಗಿದ್ರು ಕೂಡ ಯಾವುದೇ ಕಾರಣಕ್ಕೆ ಅನರ್ಹತೆ ಆಗಿದ್ರೆ ಆ ಸಂಘದ ಲೆಕ್ಕ ಪರಿಶೋಧಕರ ಸ್ಥಾನವನ್ನು ತೆರವು ಮಾಡಬೇಕಾಗತ್ತೆ. ಇದು ನಿರಾಕರಣೆ ಅಲ್ಲ, ಅನರ್ಹತೆ. ತನಗೆ ಆ ರೀತಿ ನಾನು ಇನ್ಯಾವುದೋ ಯಾವುದೋ ಬೇರೆ ಒಂದು ಸಹಕಾರ ಸಂಘದ ಲೆಕ್ಕ ಪರಿಶೋಧನೆಯಲ್ಲಿ ತಪ್ಪು ಮಾಡಿರ್ತೀನಿ, ಅದಕ್ಕೋಸ್ಕರ ನನ್ನನ್ನ ಎಂಪ್ಯಾನಲ್ ಲಿಸ್ಟ್ ಇಂದ ತೆಗೆದಾಕಿರ್ತಾರೆ. ಆಗ ನಾನು
ಅದು ಒಂದಕ್ಕೆ ಅನರ್ಹರಾಗೋದಿಲ್ಲ, ಎಲ್ಲ ಸಹಕಾರ ಸಂಘಗಳಿಗೂ ಅನರ್ಹರಾಗ್ತೀನಿ. ಆವಾಗ ನಾನು ಅದನ್ನ ತಿಳಿಸ್ಬೇಕು. ನನ್ನ ಅನರ್ಹತೆ ಆಗಿದ್ರೆ ತಕ್ಷಣ ಇದಕ್ಕೆ ತಿಳಿಸಿ, ಇಲ್ಲ ನನಗೆ ಈ ರೀತಿ ಅನರ್ಹತೆ ಆಗಿದೆ, ಹಾಗಾಗಿ ನೀವು ಆ ರೀತಿ ಇದ್ ಮಾಡ್ಕೊಳ್ಳಿ ಅಂತ. ಆವಾಗ ರಿಕ್ತತೆ ಆಗತ್ತೆ, ಲೆಕ್ಕ ಪರಿಶೋಧಕ ಸ್ಥಾನ ರಿಕ್ತವಾಗತ್ತೆ, ವೇಕೆನ್ಸಿ ಆಗತ್ತೆ. ವೇಕೆನ್ಸಿ ಆದಾಗ ನೀವು ಮತ್ತೆ ಸರ್ವ ಸದಸ್ಯರ ವಿಶೇಷ ಸಭೆಯನ್ನ ಕರಿಬೇಕು. ವಿಶೇಷ ಸಭೆ ಕರೆದು ಲೆಕ್ಕ ಪರಿಶೋಧಕರು ನೇಮಕ ಮಾಡಬೇಕು. ಮತ್ತೆ ಅಕಸ್ಮಾತ್ ನೀವು ವಿಶೇಷ ಸರ್ವ ಸದಸ್ಯರ ಸಭೆ ಕರೆದಿಲ್ಲ, ಬೋರ್ಡರ್ ಮಾಡ್ಕೊಂಡ್ರಿ ಅಂದ್ರೆ ಅನರ್ಹ, ತಪ್ಪು. ವಿಶೇಷ ಸಭೆಯನ್ನೇ ಕರಿಬೇಕು. ಅಕಸ್ಮಾತ್ ನೀವು ಕರೆದು ನೇಮಕ ಮಾಡ್ಕೊಂಡಿಲ್ಲ ಅಂದ್ರೆ ಇಲಾಖೆ ನೇಮಕ ಮಾಡುತ್ತೆ. ಯಾಕಂದ್ರೆ ಅವನು ಅನರ್ಹನಾದ ತಕ್ಷಣ ಅವನಿಗೆ ಇದ್ ಮಾಡಿರುವಂತಹ ಎಲ್ಲ ಸೊಸೈಟಿಗಳ ಮಾಹಿತಿ ಅವರ ತಿಳಿರ್ತದೆ. ನೀವು ನೇಮಕ ಮಾಡಿಕೊಂಡಿಲ್ಲ ಅಂದ್ರೆ ಅವನು ನೇಮಕ ಮಾಡ್ತಾರೆ. ಇನ್ನು ಯಾವುದೇ ಲೆಕ್ಕ ಪರಿಶೋಧಕನನ್ನ 2 ವರ್ಷಕ್ಕಿಂತ ಜಾಸ್ತಿ ಮಾಡಬಾರ್ದು ಅಂತ ನಮ್ಮಲ್ಲಿ ಒಂದು ಇದಿದೆ. 2 ವರ್ಷಕ್ಕೆ ಒಮ್ಮೆಲೆ ಮಾಡಬಹುದಾ? 24, 25 ಮತ್ತು 25ನೇ 26ನೇ ಸಾಲಿನ ಲೆಕ್ಕ ಪರಿಶೋಧನೆ ಮಾಡಲು ಇಂಥವರನ್ನು ನೇಮಕ ಮಾಡ್ಕೊಳ್ಳಾಯ್ತು, ಈ ವರ್ಷದಲ್ಲಿ ನಾವು ಮಾಡ್ಬಿಡ್ತೀವಿ. ಯಾಕಂದ್ರೆ 2 ವರ್ಷದ ಬಜೆಟ್ ಮಾಡ್ಲಿಕ್ಕೆ ಅನುಕೂಲ ಇದೆ ಅಂದ್ರೆ 2 ವರ್ಷದ ಲೆಕ್ಕ ಪರಿಶೋಧಕ ಮಾಡ್ಕೊಳ್ಬಿಡ್ತೀವಿ ನಾವು. ಮತ್ ಪದೇ ಪದೇ ಎಂತಕ್ಕದು? ಕಾಯ್ದೆ ಏನ್ ಹೇಳುತ್ತೆ? ಪ್ರತಿ ವರ್ಷ ವಾರ್ಷಿಕ ಮಹಾಸಭೆಯಲ್ಲಿ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡ್ಕೊಳ್ಬೇಕು. ಅಂದ್ರೆ ಕಾಯ್ದೆ ಇಂಟೆನ್ಷನ್ 2 ಅಥವಾ 3 ಅಥವಾ 4 ಅಥವಾ 2, ಈಗಂತೂ 2 ವರ್ಷಕ್ಕಿಂತ ಜಾಸ್ತಿ ಇಲ್ಲ, ಆದ್ರೆ 2 ವರ್ಷಕ್ಕೆ ಒಮ್ಮೆಲೆ ನೇಮಕ ಮಾಡ್ಕೊಳ್ಳುವಂತಿಲ್ಲ. ಯಾಕೆಂದ್ರೆ ಪ್ರತಿ ವರ್ಷ ನೇಮಕ ಮಾಡ್ಕೊಳ್ಬೇಕು ಅಂತ ಕಾಯ್ದೆ ಹೇಳುತ್ತೆ. ಅಂದ್ರೆ ಮುಂದಿನ 2 ಅಥವಾ ಹೆಚ್ಚು ವರ್ಷಗಳಿಗೆ ನೀವು ನೇಮಕ ಮಾಡ್ಕೊಳ್ಳಿಕ್ ಬರೋದಿಲ್ಲ. ಆದ್ರೆ ಹಿಂದಿನ 2 ವರ್ಷಗಳು ಬಾಕಿ ಇದೆ ಅಂತ ಹೇಳಿದ್ರೆ, ಅಥವಾ 2 ಅಥವಾ ಹೆಚ್ಚಿನ ವರ್ಷ, ನಮ್ದು 3 ವರ್ಷದಿಂದ ಬಾಕಿ ಇದೆ, 4 ವರ್ಷದಿಂದ ಬಾಕಿ ಇದೆ, ಆಗ ಹಿಂದೆನೆ ಹೇಳಿದ್ದೆ ರಿಮೂವಲ್ ಆಫ್ ಡಿಫಿಕಲ್ಟೀಸ್ ಆರ್ಡರ್ RDO, ಅದ್ರ ಪ್ರಕಾರ 1ಕ್ಕಿಂತ ಹೆಚ್ಚಿನ ವರ್ಷಕ್ಕೆ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅನ್ನೇ ನೀವು, ಒಬ್ಬ ಲೆಕ್ಕ ಪರಿಶೋಧಕರನ್ನೇ ನೀವು ನೇಮಕ ಮಾಡ್ಕೊಳ್ಬಹುದು. ಹಿಂದಿನದ್ದಾದ್ರೆ ಓಕೆ, ಮುಂದಿನದು ಈ ವರ್ಷಕ್ಕೆ ಮತ್ತು ಮುಂದಿನ ವರ್ಷಕ್ಕೆ ಸೇರಿಸಿ ನಾವು ಮಾಡ್ಕೊಳ್ತೀವಿ. ನೋ, 2 ವರ್ಷ ನೇಮಕ ಮಾಡಬಹುದು ಅಂದ್ರೆ ಪ್ರತಿ ವರ್ಷ ಬೇರೆ ಬೇರೆಯವ್ರು ನೇಮಕ ಮಾಡಬಹುದಾ? ಎಲ್ಲೋ ಒಂದ್ಸರಿ ಸಣ್ಣ ಪುಟ್ಟ ಗೊಂದಲ. 2 ವರ್ಷಕ್ಕಿಂತ ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅನ್ನ, ಒಬ್ಬ ವ್ಯಕ್ತಿಯನ್ನ ನೀವು 2 ವರ್ಷಕ್ಕಿಂತ ಜಾಸ್ತಿ, 2 ವರ್ಷಕ್ಕಿಂತ ಜಾಸ್ತಿ ಮಾಡುವಂತಿಲ್ಲ. ಹಾಗಾದ್ರೆ 2 ವರ್ಷನೂ ನೇಮಕ ಮಾಡ್ಲೇಬೇಕಾ? ಕಾನೂನಿನ ಹೇಳುತ್ತೆ 2 ವರ್ಷಗಳಿಗಿಂತ ಹೆಚ್ಚಿನ ಅವಧಿಗೆ ನೇಮಕ ಮಾಡುವಂತಿಲ್ಲ. ಆದ್ರೆ ಒಬ್ಬ ವ್ಯಕ್ತಿಯನ್ನು ನಿರಂತರ 2 ವರ್ಷ ಲೆಕ್ಕ ಪರಿಶೋಧಕರಾಗಿ ಮಾಡ್ಕೊಳ್ಳೇಬೇಕು ಅಂತಾನೂ ಇಲ್ಲ. ಅಂದ್ರೆ ಪ್ರತಿ ವರ್ಷ ಬೇರೆ ಬೇರೆ ಲೆಕ್ಕ ಪರಿಶೋಧಕರನ್ನು ನೇಮಕ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಪ್ರಶ್ನೆ ಏನ್ ಬರುತ್ತೆ? ಸರ್, ಅವರಿಗೆ ತೊಂದರೆ ಇಲ್ಲ, ನಮಗೆ ನಮ್ಮ ಲೆಕ್ಕ ಪರಿಶೋಧಕರು ನೇಮಕ ಮಾಡ್ಕೊಂಡಿರೋದನ್ನ ಬದಲಾಯಿಸ್ಬೇಕು, ನಮ್ಗೆ ಅವ್ರು ಬೇಡ ಅನ್ಸುತ್ತೆ. ಯಾವುದೋ ಒಂದು ಕಾರಣಕ್ಕೆ ಅರ್ಹತೆ ಇದ್ರೆ ಬೇರೆ, ನಿರಾಕರಣೆ ಮಾಡಿದ್ರೆ ಬೇರೆ. ಆದ್ರೆ ನಮಗೆ ಅರ್ಹತೆನೂ ಇದೆ, ನಿರಾಕರಣೆನೂ ಮಾಡಿಲ್ಲ ಅಂತ ಸಮಯದಲ್ಲಿ ನಾವು ನೇಮಕರಾದವನ್ನು ಬದಲಾಯಿಸಬಹುದಾ? ಸಾಮಾನ್ಯವಾಗಿ ಒಮ್ಮೆ ಲೆಕ್ಕ ಪರಿಶೋಧಕರ ನೇಮಕ ಮಾಡಿದ್ರೆ ಬದಲಾಯಿಸ್ಲಿಕ್ಕೆ ಬರೋದಿಲ್ಲ. ಆದ್ರೆ ಅವರ ಬಗ್ಗೆ ಅಥವಾ ಯಾವುದೊಂದು ಪ್ರಬಲವಾದ ಸೂಕ್ತ ಮತ್ತು ಸಕಾರಣವಿದ್ದಲ್ಲಿ ಅವರಿಗೆ ಸೂಕ್ತ ನೋಟಿಸ್ ಕೊಟ್ಟು, ನೋಟಿಸ್ ನೀಡಿ ಅವರಿಂದ ಸಮಜಾಯಿಷಿ ಪಡೆದು, ಆದ್ರೆ ಆ ಸಮಜಾಯಿಷಿ ತೃಪ್ತಿಕರವಾಗಿಲ್ಲದೆ ಇದ್ರೆ ನೀವು ಬದಲಾಯಿಸಬಹುದು. ಪ್ರಬಲ ಕಾರಣ ಇರಬೇಕು. ಸ್ಟ್ರಾಂಗ್ ಅಂಡ್ ಅಪ್ರಾಪ್ರಿಯೇಟ್ ಅಂಡ್ ವ್ಯಾಲಿಡ್ ರೀಸನ್. ಸ್ಟ್ರಾಂಗ್, ಅಪ್ರಾಪ್ರಿಯೇಟ್ ಅಂಡ್ ವ್ಯಾಲಿಡ್ ರೀಸನ್ ಕರೆಕ್ಟ್ ಆಗಿ ಅದು 3 ಪದಗಳು ಹೇಳ್ತಾರೆ. ಹಂಗಾಗಿ ತುಂಬಾ ಪ್ರಬಲವಾಗಿರ್ಬೋದು, ಸಣ್ಣ ಪುಟ್ಟ ಕಾರಣಕ್ಕೋಸ್ಕರ ಅವರನ್ನ ನಾವು ನೇಮಕಾತಿ ಮಾಡ್ಕೊಳ್ಳುವಂತಿಲ್ಲ ಅಥವಾ ಬದಲಾಯಿಸ್ಲಿಕ್ಕೆ ಬರೋದಿಲ್ಲ. ಸ್ಟ್ರಾಂಗ್ ರೀಸನ್ ಇರಬೇಕು. ಹಾಗೆ ಒಮ್ಮೆ ಬದಲಾಯಿಸೋದಿದ್ರೆ ಮತ್ತೆ ವಿಶೇಷ ಸಾಮಾನ್ಯ ಸಭೆ ಬದಲಾಯಿಸಬೇಕು.
ಅಕಸ್ಮಾತ್ ಅದನ್ನು ಮಾಡಿದ್ವಿ ಸರ್, ಅವರಿಂದನೂ ನಾವು ಸಮಜಾಯಿಷಿ ಪಡೆದ್ವಿ, ಅದು ಸರಿ ಇಲ್ಲ ಅಂತೇಳಿ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ಬೇಕು ಅಂತಾಯ್ತು, ಅವ್ರು ರಾಜೀನಾಮೆನೂ ಕೊಟ್ಟಿಲ್ಲ, ಆಗಲೇ ನಾವು ಮತ್ತೊಬ್ಬರನ್ನ ಮಾಡ್ಬೇಕು ಅಂತಾಯ್ತು, ಆ ವಿಶೇಷ ಸಾಮಾನ್ಯ ಸಭೆ ಕರಿಬೇಕಾಗತ್ತೆ, ಕರೆದು ತೀರ್ಮಾನಿಸ್ಬೇಕು. ಹಾಗೇನಾದ್ರು ವಿಶೇಷ ಸಾಮಾನ್ಯ ಸಭೆ ಕರೆದು ತೀರ್ಮಾನಿಸಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಲೆಕ್ಕ ಪರಿಶೋಧನಾ ಇಲಾಖೆಗೆ ಸೂಕ್ತ ಮಾಹಿತಿ ನೀಡಬೇಕು. ನಾವು ಇಂಥವರನ್ನ ಇಂಥ ದಿನದಿಂದ ನಡೆದಂತಹ ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಇಂಥವ್ರು ನೇಮಕ ಮಾಡ್ಕೊಂಡಿದ್ವಿ, ನಂತರ ಅವರ ಬಗ್ಗೆ ಇರುವಂತಹ ಯಾವುದೋ ಒಂದು ದೋಷಾರೋಪಣೆ, ಯಾವುದೋ ಒಂದು ಕಾರಣಕ್ಕೋಸ್ಕರ ಅವರನ್ನು ಬದಲಾಯಿಸಬೇಕು ಅನ್ನೋ ಒತ್ತಡ ಹೆಚ್ಚಿಗೆ ಬಂದಿದ್ದ ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಇಂಥ ದಿನದಲ್ಲಿ ನೀಡಲಾಯಿತು. ಅವರು ಅದಕ್ಕೆ ಸೂಕ್ತವಾಗಿ ನಮಗೆ ಸ್ಪಂದಿಸದ ಕಾರಣ ಅಥವಾ ಸೂಕ್ತವಾಗಿ ಲೆಟರ್ ಬರೆದಿದ್ರು ಅದು ಅಸಮಂಜಸವಾಗಿರುವಂತಹ ಸಮಜಾಯಿಷಿಯಾಗಿರುವ ಕಾರಣ ನಾವು ವಿಶೇಷ ಮಹಾಸಭೆಯನ್ನು ಇಂಥ ದಿನ ಕರೆದು ಇಂಥ ದಿನ ಇಂಥವರನ್ನ ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಹಿಂದಿನ ನೇಮಕಾತಿಯನ್ನು ರದ್ದುಗೊಳಿಸಿ ಈ ನೇಮಕಾತಿಯನ್ನು ಮಾನ್ಯ ಮಾಡಬೇಕಾಗಿ ವಿನಂತಿ ಅಂತೇಳಿ ನೀವು ಅವರಿಗೊಂದು ಮಾಹಿತಿ ಕೊಟ್ಟು ಅವರಿಗೆ ಲೆಟರ್ ಬರಬೇಕು. ಮತ್ತೆ ಹೊಸ ನೂತನವಾಗಿ ಅಪಾಯಿಂಟ್ ಆಗಿರುವಂತಹ ಅವರಿಗೂ ಒಂದು ಲೆಟರ್ ಬರಬೇಕು, ನೇಮಕಾತಿ ಪತ್ರ ಕೊಡಬೇಕು. ಅದು ಮುಂದಿನ ಪ್ರಕ್ರಿಯೆ ಸಹಜವಾಗಿ. ಲೆಕ್ಕ ಪರಿಶೋಧಕ ರಾಜೀನಾಮೆ ನೀಡಬಹುದಾ? ನೋಡಿ ಪ್ರಶ್ನೆಗಳು ಹೇಗೆ ಬರುತ್ತೆ. ಲೆಕ್ಕ ಪರಿಶೋಧಕ ರಾಜೀನಾಮೆ ಕೊಡಬಹುದಾ? ಇದರಲ್ಲಿ ಒಂದು ಮಾಹಿತಿಯನ್ನ ನಾನು ಮೊದಲೇ ಹೇಳ್ಬೇಕಾಗಿತ್ತು. ನನಗೆ 3 ಕಡೆಯಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ. 1, ಸಹಕಾರ ಸಂಘಗಳು ಸಿಇಒಗಳಿಂದ. 2, ಯೂನಿಯನ್ ಮತ್ತು ಸಂಯುಕ್ತ ಸಹಕಾರಿಯ ಸಿಬ್ಬಂದಿಗಳು, ಯೂನಿಯನ್ ಕಡೆಯ ಸಿಬ್ಬಂದಿಗಳು, ಅವರ ಅಧಿಕಾರಿಗಳಿಂದ ಬರ್ತಾ ಇದೆ. 3ನೇದು ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ ಕೂಡ ನಮ್ಮಲ್ಲಿ ಕೇಳ್ತಾರೆ, ಈ ರೀತಿ ಇದೆ, ನಾವು ಈ ರೀತಿ ಮಾಡಬಹುದಾ? ಅವರಿಗೂ ಗೊಂದಲಗಳಿದೆ. ಸೊ 3ರದ್ದು ಯಾರ್ಯಾರು ಕೇಳಿದ್ದಾರೆ ಅನ್ನೋ ಎಲ್ಲ ಪ್ರಶ್ನೆಗಳನ್ನ ಎಲ್ಲರಿಗೂ ಉತ್ತರ ನೀಡುವ ಮೂಲಕ ಇವತ್ತು ನಾನು ಪ್ರಶ್ನೋತ್ತರಗಳನ್ನು ತಗೊಂಡಿದ್ದೀನಿ. ಲೆಕ್ಕ ಪರಿಶೋಧಕ ರಾಜೀನಾಮೆ ನೀಡಬಹುದಾ? ಮತ್ತೆ ಇದಕ್ಕೆ ಹೇಳುವಂತದ್ದು, ಪ್ರಬಲ ಮತ್ತು ಸಕಾರಣಗಳಿದ್ದಲ್ಲಿ ಒಮ್ಮೆ ನೇಮಕಗೊಂಡ ಲೆಕ್ಕ ಪರಿಶೋಧಕ ರಾಜೀನಾಮೆ ನೀಡಬಹುದು. ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಲಿ, ಒಮ್ಮೆ ಸಹಕಾರ ಸಂಘದ ಲೆಕ್ಕ ಪರಿಶೋಧನೆ ಮಾಡದಿರ್ಲಿಕ್ಕೆ ಒಪ್ಪಿಗೆ ಇಲ್ಲದೆ ಇದ್ರೆ ಸಮ್ಮತಿ ಪತ್ರ ನೀಡುವ ಮೊದಲು ರಾಜೀನಾಮೆ ಪತ್ರ ಕಳಿಸ್ಬೇಕು. ಸಮ್ಮತಿ ಪತ್ರ ನೀಡುವ ಮೊದಲು ರಾಜೀನಾಮೆ ಯಾಕೆ ಕಳಿಸ್ಬೇಕು? ಕೆಲವರು ಹೇಳ್ತಾರೆ, ಸರ್ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ರಾಜೀನಾಮೆ ಹೇಗಾಗತ್ತೆ? ಆದ್ರೆ ಅವರು ನೇಮಕಾತಿ ಮಾಡ್ಬಿಟ್ಟಿದ್ದಾರೆ. ನಿಮಗೆ ಸಮ್ಮತಿ ಇಲ್ಲ ಅಂದ್ರು ನೀವು ನೇಮಕಗೊಂಡು ಬಿಟ್ಟಿದ್ದೀರಿ. ನಿಮಗೆ ನೇಮಕಾತಿ ಪತ್ರದ ಆದೇಶವನ್ನ ತಲುಪಿಸಿದ್ದಾರೆ. ಒಂದು ಸರ್ವ ಸದಸ್ಯರ ಸಭೆಯಲ್ಲಿ ನಿಮಗೆ ನೇಮಕಾತಿ ಆಗ್ಬಿಟ್ಟಿದೆ. ಅಂದ್ರೆ ನೀವು ಆ ಆಡಿಟರ್ ನೇಮಕಗೊಂಡಿದ್ದೀರಿ. ನಿಮ್ಮ ಸಮ್ಮತಿ ಪತ್ರ ತಲುಪಿದ ದಿನದಿಂದ ಅದು ಸ್ಥಿರೀಕರಣ, ರಾಟಿಫಿಕೇಶನ್ ಸ್ಥಿರೀಕರಣ ಆಗತ್ತೆ. ಆದರೆ ನೇಮಕಾತಿ ಆಗಿರೋದು ಜನರಲ್ ಬಾಡಿ ದಿನಲ್ಲ. ಅರ್ಥ ಮಾಡ್ಕೊಳ್ಳಿ, ಸಣ್ಣ ಹೇಗಿದೆ ಕಾಂಪ್ಲಿಕೇಶನ್ ಅನ್ನೋದು. ನಿಮಗೆ ಸರ್ ನಾನು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್, ನನಗೆ ನೇಮಕಾತಿ ಪತ್ರನೇ ಬಂದಿಲ್ಲ ಅಥವಾ ನೇಮಕಾತಿ ಪತ್ರ ಬಂದ ತಕ್ಷಣ ನಾನು ಅಕ್ಸೆಪ್ಟ್ ಮಾಡಿಲ್ಲ, ಆವಾಗ ನಾನು ಯಾಕೆ ರಾಜೀನಾಮೆ ಕೊಡ್ಬೇಕು? ನಾನು ಅದಕ್ಕೆ ಅಸಮ್ಮತಿ ಕೊಡ್ತೀನಿ. ಆದ್ರೆ ಟೆಕ್ನಿಕಲಿ ಯು ಹ್ಯಾವ್ ಬೀನ್ ಅಪಾಯಿಂಟೆಡ್ ಇನ್ ದಿ ಪ್ರೀವಿಯಸ್ ಜನರಲ್ ಬಾಡಿ ಮೀಟಿಂಗ್ ಇಟ್ ಸೆಲ್ಫ್. ಫ್ರಮ್ ದೆನ್ ಇಟ್ ಸೆಲ್ಫ್ ಯುವರ್ ಟೆನ್ಯೂರ್ ಆಫ್ ಆಡಿಟರ್ ಇಟ್ ಸ್ಟಾರ್ಟ್ಸ್. ನೀವು ಅಕ್ಸೆಪ್ಟ್ ಮಾಡಿದ ದಿನದಿಂದ ನೀವು ಲೆಕ್ಕ ಪರಿಶೋಧಕರ ಟೆನ್ಯೂರ್ ಅವಧಿ ಶುರುವಾಗೋದಿಲ್ಲ. ನಿಮ್ಮ ಟೆನ್ಯೂರ್ ಇಟ್ ಸ್ಟಾರ್ಟ್ಸ್ ಫ್ರಮ್ ದಿ ಡೇಟ್ ಆಫ್ ಅಪಾಯಿಂಟ್ಮೆಂಟ್. ದಟ್ಸ್ ವೈ ಟೆಕ್ನಿಕಲಿ ನೀವು ನಿರಾಕರಣೆ ಮಾಡೋದಿದ್ರೆ ಯು ಹ್ಯಾವ್ ಟು ರಿಸೈನ್ ಅಲ್ವಾ? ಹಾಗಾಗಿ ಆವಾಗ ರಾಜೀನಾಮೆ ಪತ್ರ ಕೊಡ್ಬೇಕು. ಆದ್ರೆ ಒಮ್ಮೆ ಸಮ್ಮತಿ ಪತ್ರ ಕಳಿಸಿದ ನಂತರ ರಾಜೀನಾಮೆ ಕೊಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಯು ಹ್ಯಾವ್ ಅಕ್ಸೆಪ್ಟೆಡ್. ಅಕ್ಸೆಪ್ಟೆನ್ಸ್ ಗಿಂತ ಮೊದಲೇ ನಿರಾಕರಣೆ ಮಾಡಬಹುದು, ಆವಾಗ ರಾಜೀನಾಮೆ ಕೊಡ್ಬೋದು, ನೋ ಪ್ರಾಬ್ಲಮ್. ಆದ್ರೆ ಒಮ್ಮೆ ಅಕ್ಸೆಪ್ಟ್ ಆದರೆ ಪ್ರಬಲ ಕಾರಣ ಇಲ್ಲದೆ ಹೋದರೆ ರಾಜೀನಾಮೆ ನೀಡಲಿಕ್ಕೆ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಪ್ರಶ್ನೆ ನಮ್ಗೆ ಬಂದಿರುವಂತದ್ದು, ಯಾವಾಗ ಮರು ಲೆಕ್ಕ ಪರಿಶೋಧನೆ ಮಾಡಿಸಬಹುದು? ಮರು ಲೆಕ್ಕ ಪರಿಶೋಧನೆ ಮಾಡಿಸ್ಲಿಕ್ಕೆ ನಮಗೆ ಅವಧಿ ಏನಿದೆ ಅಥವಾ ಯಾವಾಗ ಮಾಡ್ಬೋದು? ಮರು ಲೆಕ್ಕ ಪರಿಶೋಧನೆ ಯಾವಾಗ್ಲೂ ಮಾಡಿಸ್ಬೋದಾ? ಇಲ್ಲ. ಸಾಮಾನ್ಯವಾಗಿ ಸರಿಯಾದ ಪ್ರಬಲವಾದ ಕಾರಣ ಇಲ್ಲದೆ, ಸಕಾರಣವಿಲ್ಲದೆ ಹೋದ್ರೆ ಮರು ಲೆಕ್ಕ ಪರಿಶೋಧನೆಗೆ ತೀರ್ಮಾನಿಸುವಂತಿಲ್ಲ. ಹಾಗಾದ್ರೆ ಏನು ಪ್ರಬಲವಾದ ಕಾರಣ? ಏನು
ಕಾಯ್ದೆ ಕ್ಲಿಯರ್ ಆಗಿ ಹೇಳತ್ತೆ, ನಿಯತ ಲೆಕ್ಕ ಪರಿಶೋಧನೆಯ ಸಮಯದಲ್ಲಿ ಇದ್ರೆ ಅವನಿಗೆ ವಹಿಸಿದ ನಿಗದಿತ ಲೆಕ್ಕ ಪರಿಶೋಧನೆಯ ಸಮಯದಲ್ಲಿ ಅವಂತಹ ಲೆಕ್ಕ ಪರಿಶೋಧಕನು ಪತ್ತೆ ಹಚ್ಚಿರದ ಅಥವಾ ಸರಿಯಾಗಿ ಪರಿಶೀಲನೆ ಮಾಡಿಲ್ಲದ ಅಥವಾ ನಿಧಿಗಳ ವಂಚನೆ ಅಥವಾ ದುರ್ವಿನಿಯೋಗ ಅಥವಾ ದುರುಪಯೋಗ, ಮೋಸ, ವಂಚನೆ ಮತ್ತು ದುರುಪಯೋಗ, 3 ಫ್ರಾಡ್, ಮಿಸ್ಅಪ್ರಾಪ್ರಿಯೇಷನ್ ಯಾವುದೇ ಇದ್ರೂ ಆಗಿರೋದು ಕಂಡು ಬಂದ್ರೆ, ಅಥವಾ ಲೆಕ್ಕಗಳ ತಪ್ಪು ವರ್ಗೀಕರಣ, ರೆವಿನ್ಯೂನ್ನ ಕ್ಯಾಪಿಟಲ್ ಮಾಡಿರೋದು, ಕ್ಯಾಪಿಟಲ್ ಅನ್ನ ರೆವಿನ್ಯೂ ಮಾಡಿರುವಂತದ್ದು, ಈ ರೀತಿ ಏನಾದ್ರು ಕಂಡು ಬಂದ್ರೆ ದಟ್ಸ್ ಎ ರಾಂಗ್. ಅಂಥದ್ದೇನಾದ್ರು ಕಂಡು ಬಂದ್ರೆ ನೀವು ಮರು ಲೆಕ್ಕ ಪರಿಶೋಧನೆಗೆ ಆತಿ ಮಾಡಿಸಬಹುದು. ಇವುಗಳಲ್ಲಿ ಯಾವ್ದಾದ್ರು ಒಂದಿದ್ರು ಸಾಕಾಗತ್ತೆ, ಆದ್ರೆ ಅದು ಪ್ರಬಲವಾಗಿರ್ಬೇಕು, ಸಕಾರಣವಾಗಿರ್ಬೇಕು. ಎಲ್ಲೋ ಒಂದು ಸಣ್ಣ ಪಿಗ್ಮಿ ಕಲೆಕ್ಟರ್ 600 ರೂಪಾಯಿ ಮೋಸ ಮಾಡಿದ್ದ ಸರ್, ಅದು ಪತ್ತೆ ಹಚ್ಚೇ ಇಲ್ಲ. ಸಣ್ಣ ಪುಟ್ಟ ನಿಮ್ಮ ಗೌಣ ಅನ್ನಿಸುವಂತಹ ಯಾವುದೇ ಕುಂದುಕೊರತೆಗಳಿದ್ರೆ ಅದಕ್ಕೋಸ್ಕರ ಲೆಕ್ಕ ಪರಿಶೋಧನೆಯನ್ನು ಮರು ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ತೀರ್ಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಮರು ಲೆಕ್ಕ ಪರಿಶೋಧನೆಗೆ ಇನ್ನೊಂದು ಸಣ್ಣ ಪ್ರಶ್ನೆ ಈ ರೀತಿ ಇದೆ, ಸರ್ ಮರು ಲೆಕ್ಕ ಪರಿಶೋಧನೆ ಅವರಿಂದನೇ ಮಾಡಿಸ್ಬೋದಾ? ಅವರಿಗೆ ತಿಳಿಸಿ, ನಮ್ಗೆ ಗೊತ್ತಿತ್ತು ಪಾಪ ಅವರನ್ನು ನೋಡಿಲ್ಲ, ಹಾಗಾಗಿ ಅವರಿಂದನೇ ನಾವು ಮರು ಲೆಕ್ಕ ಪರಿಶೋಧನೆ ಮಾಡಿಸ್ತೀವಿ. ತಪ್ಪು. ಸಾಮಾನ್ಯವಾಗಿ ಮರು ಲೆಕ್ಕ ಪರಿಶೋಧನೆ ಮಾಡುವಾಗ ಮೊದಲು ಲೆಕ್ಕ ಪರಿಶೋಧನೆ ಮಾಡದವರನ್ನೇ ನೇಮಿಸುವಂತಿಲ್ಲ. ಮರು ಲೆಕ್ಕ ಪರಿಶೋಧಕರು ಬೇರೆ ಆಗ್ಬೇಕು. ಇವನ್ ಡಿಪಾರ್ಟ್ಮೆಂಟ್ನವರೇ ಮಾಡಿದ್ರು ಕೂಡ ಯಾವ ವ್ಯಕ್ತಿ ಯಾವ ಹುದ್ದೆಯಲ್ಲಿದ್ದಂತಹ ಆ ವ್ಯಕ್ತಿ ಮಾಡಿದಾರೋ ಅವರು ಲೆಕ್ಕ ಪರಿಶೋಧನೆ ಮತ್ತು ಮರು ಲೆಕ್ಕ ಪರಿಶೋಧನೆ ಮಾಡಿಸುವಂತಿಲ್ಲ, ಅವರಿಂದ ಮಾಡಿಸುವಂತಿಲ್ಲ. ಬೇರೆ ಡಿಪಾರ್ಟ್ಮೆಂಟ್ ನಲ್ಲೂ ಬೇರೆ ಬೇರೆ ಅಧಿಕಾರಿಗಳು ಇರ್ತಾರೆ, ಅಂತವರನ್ನ ನೀವು ಅವರು ರಿಕ್ವೆಸ್ಟ್ ಮಾಡಿದ್ರೆ ಯಾವುದೋ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಅಥವಾ ಡೈರೆಕ್ಟರ್ ಕೋಆಪರೇಟಿವ್ ಆಡಿಟ್ ಯಾರನ್ನೋ ಒಂದು ಅವರಲ್ಲಿ ಬೇರೆಯವ್ರನ್ನ ಕಳಿಸ್ತಾರೆ. ಇನ್ನು ಸಂಭಾವನೆ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಲೆಕ್ಕ ಪರಿಶೋಧಕನ ಅಥವಾ ಅವನ ಪರಿಶೋಧಿಸುವ ಸಂಭಾವನೆಯನ್ನು ಸಹಕಾರಿಯ ದುಡಿಯುವ ಬಂಡವಾಳ ಅಥವಾ ವಹಿವಾಟಿನ ಆಧಾರದ ಮೇಲೆ ಸಹಕಾರಿ ಲೆಕ್ಕ ಪರಿಶೋಧನಾ ನಿರ್ದೇಶಕನು ಕಾಲಕಾಲಕ್ಕೆ ನೀಡುವ ಮಾರ್ಗಸೂಚಿಗಳ ರೀತ್ಯ ಅದರ ಸಾಮಾನ್ಯ ನಿಗದಿಪಡಿಸಿದ ದರದಲ್ಲಿ ಸಹಕಾರಿ ಭರಿಸತಕ್ಕದ್ದು. ಅಂದ್ರೆ ನಿಮ್ಮ ಸೊಸೈಟಿಯ ದುಡಿಯುವ ಬಂಡವಾಳ ಅಥವಾ ವಹಿವಾಟು ಯಾವುದೇ ಹೆಚ್ಚೋ ಅದರ ಆಧಾರದ ಮೇಲೆ ನಿರ್ದೇಶಕರು ಒಂದು ಟೇಬಲ್ ಆಫ್ ಫೀಸ್ ಚಾರ್ಟ್ ಮಾಡಿದ್ದಾರೆ. ಅವರೊಂದು ಮಾರ್ಗಸೂಚಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಇಷ್ಟಿಷ್ಟು ಇರಬೇಕು, ಇಂತಿಂತ ಸೊಸೈಟಿಗಳಿಗೆ ಇಷ್ಟಿಷ್ಟು ಇರಬೇಕು. ಅಂತಹ ಮಾರ್ಗಸೂಚಿಯ ಪ್ರಕಾರ ಸಾಮಾನ್ಯ ಸಭೆ ನಿಗದಿ ಮಾಡಬೇಕು, ಅಂತಹ ದರದಲ್ಲಿ ಭರಿಸತಕ್ಕದ್ದು. ಅದು ಒಂದು ಇದಕ್ಕೆ ಕೊಟ್ಟಿದ್ದಾರೆ, 31/9/2013 ಕೊಟ್ಟಿರುವಂತಹ ಒಂದು ಮಾರ್ಗಸೂಚಿ ಇದೆ, ಲೆಕ್ಕ ಪರಿಶೋಧನಾ ಶುಲ್ಕ ನಿಗದಿ ಮಾರ್ಗಸೂಚಿ. ಅದರ ಪ್ರಕಾರ ದುಡಿಯುವ ಬಂಡವಾಳ ಮತ್ತು ಇಲಾಖೆಯ ಮಾರ್ಗಸೂಚಿ ದರ ಇದೆ. 10 ಕೋಟಿವರೆಗೆ ಇಷ್ಟು, 10 ಕೋಟಿ ಮೀರಿ 50 ಕೋಟಿಗಳವರೆಗೆ ದುಡಿಯುವ ಬಂಡವಾಳ ಅಥವಾ ವಹಿವಾಟು ಯಾವುದು ಹೆಚ್ಚೋ ಅದು ಯಾವ್ದಾದ್ರು ಒಂದು. 50 ಕೋಟಿಗಿಂತ ಮೀರಿ 100 ಕೋಟಿ, 100 ಕೋಟಿಗಿಂತ ಮೇಲಿದ್ರೆ ಎಷ್ಟು, ಇದಿಷ್ಟಕ್ಕೆ ಟೇಬಲ್ ಆಫ್ ಫೀಸ್ ಇದೆ, ಅದರ ಪ್ರಕಾರನೇ ಕೊಡಬೇಕು. ಇನ್ನು ಇದರಲ್ಲಿ ನಾವು ಚೌಕಾಸಿ ಮಾಡ್ಬೋದಾ, ಕಡಿಮೆ ಮಾಡಿಸ್ಬೋದಾ? ಸಂಭಾವನೆಯ ನಿಗದಿಯಲ್ಲಿ ಚೌಕಾಸಿ ಮಾಡ್ಬೋದಾ? 30/1/2017 ಎಸ್ 2017 ಒಂದು ಲೆಕ್ಕ ಪರಿಶೋಧನಾ ನಿರ್ದೇಶಕರು DCA ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್ ಒಂದು ಸುತ್ತೋಲೆ ನೀಡಿದ್ದಾರೆ. ಅದರ ಪ್ರಕಾರ ಯಾವುದೇ ಲೆಕ್ಕ ಪರಿಶೋಧಕ್ಕೆ ನೀಡುವ ಸಂಭಾವನೆಯನ್ನು ಏನು ಅವ್ರ ಮಾರ್ಗಸೂಚಿ ದರ ಇದೆಯೋ ಅದಕ್ಕಿಂತ ಕಡಿಮೆ ಮಾಡುವಂತಿಲ್ಲ, ಚೌಕಾಸಿ ಮಾಡುವಂತಿಲ್ಲ. ಇಲ್ಲಿ ಒಂದು ತುಂಬಾ ಸಣ್ಣ ಪ್ರಶ್ನೆ ಬರ್ತದೆ, ಸಂಭಾವನೆಯನ್ನು ಹೇಗೆ ನಿಗದಿ ಮಾಡಬೇಕು? ಸಂಭಾವನೆಯನ್ನು ನಿಗದಿಪಡಿಸೋದು ಹೇಗೆ ಅಂದ್ರೆ, ಈಗ ನೋಡಿ, ಒಂದು ಇನ್ಸಿಡೆಂಟ್ ಹೇಳ್ತೀನಿ ಅಥವಾ ಒಂದು ಸೀಕ್ವೆನ್ಸ್ ಹೇಳ್ತೀನಿ, ಆವಾಗ ನಿಮಗೆ ಅರ್ಥ ಆಗತ್ತೆ. ಹೌದು, ಇದರಲ್ಲಿ ರಗಳೆ ಇದೆ. ಲೆಕ್ಕ ಪರಿಶೋಧಕರನ್ನ ನೀವು ನೇಮಿಸೋದು ಹಿಂದಿನ ವರ್ಷದ ಸರ್ವ ಸದಸ್ಯರ ಸಭೆಯಲ್ಲಿ. ಉದಾಹರಣೆಗೆ ಸೆಪ್ಟೆಂಬರ್ 24, ಈಗ 24-25 ಆಡಿಟ್ ಮಾಡಬೇಕು ಅಂದ್ರೆ ಸೆಪ್ಟೆಂಬರ್ 24 ಒಳಗಡೆ ಆದಂತಹ ಸಭೆಯಲ್ಲಿ ನೀವು ಇದು ಮಾಡಿರ್ತೀರಿ. ಈಗ ಅವರು ಆಡಿಟ್ ಮಾಡ್ತಾರೆ. ಆದ್ರೆ ಲೆಕ್ಕ ಪರಿಶೋಧಕರು
ತಾವು ವಿಧಿಸುವಂತಹ ಲೆಕ್ಕ ಪರಿಶೋಧನಾ ಶುಲ್ಕ ಏನಿದೆ ಅದು 31/3/2025 ಇದ್ದಂಗಿರುತ್ತೆ. ಅಂದ್ರೆ ಆ ವರ್ಷದ ವರ್ಷಾಂತ್ಯಕ್ಕೆ ನೀವು 24-25ಕ್ಕೆ ನೇಮಕ ಮಾಡುವಂತದ್ದು 24ರ ಸೆಪ್ಟೆಂಬರ್ನಲ್ಲಿ ಒಳಗಡೆ ಅವ್ರು 25 ಮಾರ್ಚ್ ವರೆಗಿನ ಲೆಕ್ಕ ಪರಿಶೋಧನೆಯನ್ನ ಮಾಡಬೇಕು. ಅವರು ವಿಧಿಸುವ ಶುಲ್ಕ 25 ಮಾರ್ಚಿನ ಲೆಕ್ಕ ಇದು ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಇರ್ತದೆ, ದುಡಿಯುವ ಬಂಡವಾಳ ಮೇಲೆ ಇರ್ತದೆ. ನಾವು ಅಲ್ಲಿ ಮತ್ತೆ ಹೇಳ್ತಾನೆ ನೇಮಕಾತಿ ಜೊತೆಗೆ ಅವರ ಶುಲ್ಕವನ್ನು ಸಾಮಾನ್ಯ ಸಭೆ ನಿರ್ಣಯಿಸಬೇಕು ಅಂತ ಹೇಳುತ್ತೆ, ಕಾಯ್ದೆ ಹಾಗೆ ಹೇಳುತ್ತೆ. ಮುಂದಿನ ವರ್ಷಾಂತ್ಯದ ದುಡಿಯುವ ಬಂಡವಾಳ ನಮ್ಗೆ ಊಹಿಸ್ಲಿಕ್ಕೆ ಗೊತ್ತಿಲ್ಲ ಸರ್. ಮುಂದೆ ಎಷ್ಟು ವರ್ಷ ಆಗತ್ತೆ ಹೇಗಾಗತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಸರ್. ಹಾಗಿದ್ದಾಗ ಹೇಗ್ ಮಾಡ್ಬೇಕು? ತುಂಬಾ ಏನಂದ್ರೆ ನೀವು ಯೋಚನೆ ಮಾಡಿದ್ರೆ ಇದಕ್ಕೆ ಸಾಧ್ಯತೆ ಇದೆ, ಏನು ತೊಂದರೆ ಇಲ್ಲ. ನಾನು ಅದಕ್ಕೊಂದು ಮಾದರಿಯನ್ನು ತೋರಿಸ್ಕೊಡ್ತೀನಿ. ಆ ರೀತಿ ಮಾಡಿದ್ರೆ ಎರಡೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹೇಗೆ ಅನ್ನೋದು ಒಂದು ಮಾದರಿ ತೋರಿಸ್ತೀನಿ, ಅದ್ರಲ್ಲಿ ಗೊತ್ತಾಗತ್ತೆ ನಿಮಗೆ. ಈ ಲೆಕ್ಕ ಪರಿಶೋಧಕರ ನೇಮಕಾತಿ ಮಾಡೋದು ಹೇಗೆ ಒಂದು ಸೂಕ್ಷ್ಮವಾಗಿ ಹೇಳಿ ಸರ್. ಮೊದಲನೇದು ಇಲಾಖೆಯ ಲೆಕ್ಕ ಪರಿಶೋಧಕರ ಪಟ್ಟಿಯಲ್ಲಿ ಇರಬೇಕು. ಮತ್ತೆ ನಮ್ಮ ಸಹಕಾರಿಯ ಲೆಕ್ಕ ಪರಿಶೋಧನೆ ಮಾಡ್ಲಿಕ್ಕೆ ಅರ್ಹರಿರ್ಬೇಕು, ನಮ್ಮ ಲೆವೆಲ್ A, C, ಇದರಲ್ಲಿ. ಮೂರನೇದು ಮತ್ತೆ ಹೇಳ್ತಾ ಇದ್ದೀನಿ, ಸಾಮಾನ್ಯ ಸಭೆಯಲ್ಲಿ ಆಗ್ಬೇಕು. ಆಡಳಿತ ಮಂಡಳಿಗಾಗ್ಲಿ ಪದಾಧಿಕಾರಿಗಳಿಗಾಗ್ಲಿ ಒಂದು ಅಧಿಕಾರ ನೀಡ್ಲಿಕ್ಕೆ ಬರೋದಿಲ್ಲ. ಲೆಕ್ಕ ಪರಿಶೋಧಕರನ್ನ ಸಾಮಾನ್ಯ ಸಭೆಯಲ್ಲೇ ಅವರ ಹೆಸರನ್ನ ಹಿಡಿದು ನೀವು ನೇಮಕ ಮಾಡ್ಕೊಳ್ಬೇಕು. ಇಲಾಖೆಯಾದ್ರೆ ಡೆಸಿಗ್ನೇಷನ್ ಹುದ್ದೆಯನ್ನ ತೋರಿಸಿ ನೇಮಕ ಮಾಡ್ಕೊಳ್ಬೇಕು. ನೀವು ಅದನ್ನ ಅವರನ್ನ ತೀರ್ಮಾನಿಸೋಕೆ ಮತ್ತೆ ನೀವು ಡೆಲಿಗೇಟ್ ಮಾಡುವಂತಿಲ್ಲ, ಅದು ಮಾಡಬೇಡಿ, ತಪ್ಪಾಗತ್ತೆ. ಮತ್ತೆ ಅವ್ರ ಶುಲ್ಕ ನಿಗದಿ ಕೂಡ ಸಾಮಾನ್ಯ ಸಭೆಯಲ್ಲಿ ಆಗಿರ್ಬೇಕು. ಹಾಗಾಗಿ ಈ ಬಗ್ಗೆ ಒಂದು ಸಮಗ್ರವಾದ ನಿರ್ಣಯ, ಕಾಂಪ್ರಹೆನ್ಸಿವ್ ಮತ್ತೆ ಪರಿಪೂರ್ಣವಾಗಿರ್ಬೇಕು, ಸಮಗ್ರವಾಗಿರ್ಬೇಕು. ಇಟ್ ಶುಡ್ ಬಿ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್ಸ್, ಕಾಂಪ್ರಹೆನ್ಸಿವ್ ಅಂಡ್ ಕಂಪ್ಲೀಟ್ ಇನ್ ಆಲ್ ರೆಸ್ಪೆಕ್ಟ್ಸ್. ಒಂದು ಲೆಕ್ಕ ಪರಿಶೋಧನಾ ಪಟ್ಟಿಯಲ್ಲಿ ಇದ್ದಾರೆ ಅನ್ನೋದಾಗಿರ್ಬೇಕು, ಅರ್ಹತೆ ಇದೆ ಅನ್ನೋದಾಗಬೇಕು, ಸಾಮಾನ್ಯ ಸಭೆಯಲ್ಲೇ ನಾವು ನಿರ್ಣಯ ಮಾಡಿದೀವಿ ಅಂತ ಆಗ್ಬೇಕು, ಶುಲ್ಕ ನಿಗದಿಯನ್ನು ಮಾಡಿದೀವಿ ಅಂತ ಆಗ್ಬೇಕು. ಇವೆಲ್ಲವನ್ನು ಮಾಡ್ಲಿಕ್ಕೆ ಒಂದು ಸಮಗ್ರವಾದ ನಿರ್ಣಯ ಮಾಡ್ಬೇಕಾಗತ್ತೆ. ಅದು ಸಮಗ್ರ ಮತ್ತು ಪರಿಪೂರ್ಣ. ಇಟ್ ಈಸ್ ಕಾಂಪ್ರಹೆನ್ಸಿವ್ ಅಂಡ್ ಕಂಪ್ಲೀಟ್. ಈಗ ಒಂದು ಮಾದರಿ ಲೆಕ್ಕ ಪರಿಶೋಧನಾ ನಿರ್ಣಯವನ್ನ, ನೇಮಕಾತಿ ನಿರ್ಣಯವನ್ನು ತೋರಿಸ್ತೀನಿ ಸ್ನೇಹಿತರೆ. ಅದು ನೋಡಿ, ನಿಮಗೆ ಅದನ್ನ ಕೇರ್ಫುಲ್ ನೋಡಿದ್ರೆ ಇದಿಷ್ಟು ಇದಕ್ಕೆ ಅವರು ಇದು ಮಾಡ್ಬೋದು. ಮೊದಲನೇದಾಗಿ ವಿಷಯ ಏನು, 24-25ನೇ ಸಾಲಿಗೆ ಲೆಕ್ಕ ಪರಿಶೋಧಕರ ನೇಮಕಾತಿ. ಸಹಕಾರಿ ಲೆಕ್ಕ ಪರಿಶೋಧನೆ ಇಲಾಖೆ ತಯಾರಿಸಿ ಬಿಡುಗಡೆ ಮಾಡಿರುವ ಸನ್ನದು ಲೆಕ್ಕ ಪರಿಶೋಧನೆಯ ಪಟ್ಟಿಯಲ್ಲಿರುವ ಮತ್ತು ನಮ್ಮ ಸಹಕಾರಿಯ ಲೆಕ್ಕ ಪರಿಶೋಧನೆ ಮಾಡಲು ಅರ್ಹತೆ, ಲಭ್ಯತೆ, ಅನುಕೂಲತೆಗಳನ್ನು ಆಧರಿಸಿ ಶ್ರೀ ಇಂತಿಂತವರು, ಚಾರ್ಟರ್ಡ್ ಅಕೌಂಟೆಂಟ್ ಇಂಥವ್ರನ್ನವರು ಈ ಲೆಕ್ಕ ಪರಿಶೋಧಕರನ್ನು ಸಂಪರ್ಕಿಸಿ ಮೌಖಿಕ ಒಪ್ಪಿಗೆ ಪಡೆಯಲಾಗಿದೆ. ಓರಲ್ಲ ಓಕೆ, ಅಥವಾ ಲೆಟರ್ ಆಫ್ ಇಂಟೆಂಟ್ ಪಡೆಯಲಾಗಿದೆ, ಆಶಯ ಪತ್ರವನ್ನು ಪಡೆಯಲಾಗಿದೆ, ಅದು ಓಕೆ. ಇವರನ್ನು 24-25ನೇ ಸಾಲಿನ ಆರ್ಥಿಕ ವರ್ಷಕ್ಕೆ ನಮ್ಮ ಸಹಕಾರಿಯ ಲೆಕ್ಕ ಪರಿಶೋಧಕರನ್ನಾಗಿ ನೇಮಿಸಿಕೊಳ್ಳಬಹುದು ಎಂದು ಆಡಳಿತ ಮಂಡಳಿಯ ಅಭಿಪ್ರಾಯವಾಗಿದೆ ಎಂದು ಅಧ್ಯಕ್ಷರು ಸಭೆಗೆ ತಿಳಿಸಿದರು. ಅವ್ರ ನಿರ್ಣಯ ಅಲ್ಲ, ನಿರ್ಣಯವನ್ನು ಮಂಡಿಸೋದಿಲ್ಲ, ಅವರು ತಮ್ಮ ಪ್ರಸ್ತಾವನೆಯನ್ನು ಮಂಡಿಸ್ತಾರೆ. ಆಗ ಸಭೆ ನಿರ್ಣಯ ಮಾಡತ್ತೆ. ಏನ್ ಮಾಡತ್ತೆ? ಇಂತ ನಂತರ ಶ್ರೀ ಮಹನೀಯರು, ಚಾರ್ಟರ್ಡ್ ಅಕೌಂಟೆಂಟ್ ನಮ್ಮೂರು ಇವರನ್ನು 24-25ನೇ ಸಾಲಿನ ಸಹಕಾರಿ ಲೆಕ್ಕ ಪರಿಶೋಧಕರನ್ನ ನೇಮಿಸಿಕೊಳ್ಳಬಹುದೆಂದು ಸದಸ್ಯರಾದ ಶ್ರೀ ಇಂಥವರು ಸೂಚಿಸಿದರು. ಸೂಚಕರು ಮತ್ತು ಅನುಮೋದಕರು ಇರಬೇಕು, ಅವರಿಬ್ರು ವ್ಯಾಲಿಡ್ ಸದಸ್ಯರಾಗಿರ್ಬೇಕು ಅಂತವರು ಸೂಚಿಸಿದರು. ಮತ್ತೊಬ್ಬರು ನಿಮ್ಮವರು ಅಂದ್ರೆ ಸದಸ್ಯರಾದ ಇಂಥವರು ಮತ್ತು ಇನ್ನೂ ಹಲವು ಸದಸ್ಯರು ಈ ಸೂಚನೆಯನ್ನು ಅನುಮೋದಿಸಿದ ಹಿನ್ನೆಲೆಯಲ್ಲಿ ಅಂತವರನ್ನ 24-25ನೇ ಸಾಲಿನ ಆರ್ಥಿಕ ವರ್ಷಕ್ಕೆ ಸಹಕಾರಿಯ ಲೆಕ್ಕ ಪರಿಶೋಧಕರನ್ನಾಗಿ ನೇಮಿಸಿಕೊಳ್ಳಲು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ಒಂದು ನಿರ್ಣಯ, ಒಂದ್ ಪಾರ್ಟ್ ಮುಗಿತು. ಹಾಗಾದ್ರೆ ಸರ್ ನೀವೇ ಹೇಳಿದ್ರಿ ಶುಲ್ಕವನ್ನು ಕೂಡ ನೀವು ನಿಗದಿ ಮಾಡಬೇಕು. ಶುಲ್ಕ ನಿಗದಿಯನ್ನು ಅಲ್ಲೇ ಮುಂದುವರೆದು ಒಂದೇ ನಿರ್ಣಯದಲ್ಲಿ ನೇಮಕ ಮತ್ತು ಇದು ಮುಂದುವರೆದಂತೆ ಸಹಕಾರಿಯ ಲೆಕ್ಕ ಪರಿಶೋಧನಾ ಇಲಾಖೆಯ ಸುತ್ತೋಲೆಗೆ ಅನುಗುಣವಾಗಿ, ಅದಕ್ಕೆ ಎಕ್ಸೀಡ್ ಆಗಿ ಅಲ್ಲ,
ಅದಕ್ಕೆ ಅನುಗುಣವಾಗಿ ನಮ್ಮ ಸಹಕಾರಿಯ ದುಡಿಯುವ ಬಂಡವಾಳದ ಆಧಾರದಲ್ಲಿ ಅವರು ವಿಧಿಸುವ ಶುಲ್ಕವನ್ನು ಪಾವತಿಸಲು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ಮತ್ತೆ ತೆರಿಗೆ ಹೊರತಾಗಿ ಪ್ರಯಾಣ, ಊಟ, ವಸತಿ ಇತ್ಯಾದಿ ಎಲ್ಲ ವೆಚ್ಚಗಳನ್ನು ಒಳಗೊಂಡಿರುತ್ತೆ. ಇಟ್ ಇಸ್ ಎ ಕಾಂಪ್ರಿಹೆನ್ಸಿವ್ ಅಂತ ಹೇಳ್ಬೋದು. ಅಥವಾ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅವ್ರ ಪ್ರಯಾಣದ ವೆಚ್ಚ, ಊಟದ ವೆಚ್ಚ, ವಸತಿ ವೆಚ್ಚಗಳನ್ನು ಕೂಡ ನಾವು ಕೊಡ್ತೀವಿ ಅಂತಾನು ಹೇಳ್ಬೋದು. ಸೊ ಇದಾಗಿತ್ತು ಸ್ನೇಹಿತರೆ ಒಂದು ಸಮಗ್ರ ಮಾಹಿತಿ, ಸಮಗ್ರ ನಿರ್ಣಯದ ಮಾದರಿ. ಇನ್ನು ಸರ್, ನಿರ್ಣಯದ ಮಾದರಿ ತೋರಿಸಿದ್ರಿ, ನೇಮಕಾತಿ ಪತ್ರ ಬರಿಬೇಕಲ್ಲ, ಅದಕ್ಕೆ ಏನಾದ್ರು ಮಾದರಿ ತೋರಿಸ್ಬೋದಾ? ನೇಮಕಾತಿ ಪತ್ರದ ಮಾದರಿ ಏನು? ನಮ್ಮ ಸಿಒ ಒಂದು ವಾರದ ಒಳಗಡೆ ಬರಿಬೇಕು, ಅದರ ಮಾದರಿ. ಅಲ್ಲಿ ಅವರು ಕ್ಲಿಯರ್ ಆಗಿ ಹೇಳ್ತಾನೆ, ಯಾವತ್ತು ಸಭೆ ನಡೆದಿದೆ, 23-24ನೇ ವಾರ್ಷಿಕ ಮಹಾಸಭೆ ಇಂಥ ದಿನದಂದು ಜರುಗಿದೆ. ಅದರಲ್ಲಿ ಸಂಘದ ಬೈಲಾದನ್ವಯ ತಮ್ಮನ್ನು ನಮ್ಮ ಸಹಕಾರ ಸಂಘದ 24-25ನೇ ಸಾಲಿನ ಲೆಕ್ಕ ಪರಿಶೋಧಕರ ನೇಮಕ ಮಾಡಿಕೊಳ್ಳಲಾಗಿದೆ ಎಂಬುದನ್ನು ತಿಳಿಸಲು ನಾನು ನಿರ್ದೇಶಿತನಾಗಿದ್ದೇನೆ. ಐ ಹ್ಯಾವ್ ಬೀನ್ ಡೈರೆಕ್ಟೆಡ್. ಯಾಕೆಂದ್ರೆ ನಿರ್ಣಯವನ್ನ ನೇಮಕಾತಿ ಪತ್ರ ಕಳಿಸುವಂತದ್ದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ. ಅದಕ್ಕೆ ಅವನು ತಾನು ಐ ಹ್ಯಾವ್ ಬೀನ್ ಡೈರೆಕ್ಟೆಡ್ ಬೈ ದಿ ಜನರಲ್ ಬಾಡಿ ಅನ್ನೋ ರೀತಿಯಲ್ಲಿ ಹೇಳ್ಬೇಕಾಗತ್ತೆ. ಅದಕ್ಕೆ ಆ ಎಕ್ಸ್ಟ್ರಾಕ್ಟ್ ಕೂಡ ಕೊಡ್ಬೇಕಾಗತ್ತೆ. ಅದಷ್ಟು ಕೊಟ್ಟ ನಂತರ ಮತ್ತೆ ಮುಂದುವರಿಯುತ್ತೆ. ಇಷ್ಟಕ್ಕೆ ಅಲ್ಲ, ಮುಂದುವರೆದು ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ ಏನಾಗತ್ತೆ ಅಂದ್ರೆ, ಅವರ ವೃತ್ತಿ ಸಂಹಿತೆಯನ್ನು ಪಾಲಿಸ್ಲಿಕ್ಕೆ ಅದರ ಹಿಂದಿನ ವರ್ಷ 24-25ನೇ ಸಾಲಿಗೆ ನನ್ನನ್ನು ನೇಮಕ ಮಾಡಿದ್ದೀರಿ ಅಂದ್ರೆ, ನನ್ನ ಅಲ್ಲದೆ ಬೇರೆ ನನಗೆ ಹಿಂದಿನ ವರ್ಷ ನನ್ನನ್ನೇ ನೇಮಕ ಮಾಡಿದ್ದೀರಿ ಅಂದ್ರೆ ಈ ವಿವರ ಕೊಡೋದಾಗತ್ತೆ ಇಲ್ಲ. ಇಲ್ಲದೆ ಹೋದ್ರೆ ಹಿಂದೆ ಯಾರು ನಿಮ್ಮ ಲೆಕ್ಕ ಪರಿಶೋಧನೆ ಮಾಡಿದ್ರು ಅನ್ನೋದ್ರದ್ದು ವಿವರ ಕೊಡ್ಬೇಕಾಗತ್ತೆ. ಇಂಥವ್ರು ಮಾಡಿದ್ರು. ಹಾಗಾಗಿ ನೀವು ನಮ್ಮ ಸಹಕಾರ ಸಂಘಗಳ ಕಾಯ್ದೆ ಅಥವಾ ಸೌಹಾರ್ದ ಸಹಕಾರ ಕಾಯ್ದೆ ಇಲಾಖೆ ಅಥವಾ ಸಂಯುಕ್ತ ಸಹಕಾರಿ ಮಾರ್ಗಸೂಚಿಗೆ ಅನುಗುಣವಾಗಿ ನಮ್ಮ ಲೆಕ್ಕ ಪರಿಶೋಧನೆ ಮಾಡಬೇಕು ಅಂತೇಳಿ ಇಲ್ಲಿ ಡೇಟ್ ಕೂಡ ರೆಡ್ ಮಾಡಿದೀನಿ. ನಿಮ್ಮ ಯಾವತ್ತು ಆಗಿದೆ ಅಂದ್ರೆ ನೀವು ಹಿಂದೆ ತೋರಿಸದೆ 16/9 ನಿಮ್ಮ ಜನರಲ್ ಬಾಡಿ ಆಗಿದೆ, ಅಲ್ಲಿಂದ 7 ದಿನದೊಳಗಾಗಿ ನೀವು ಕಳಿಸ್ಬೇಕು. 16/9 ಅನ್ನೋದು ನೀವು ನೋಡಿರ್ಬೋದು. 16/9 ನಮ್ದು ಹಿಂದಿನ 16/9/24 ನಡೆದಿದೆ. ಅದಕ್ಕೆ ನಾವು ನೇಮಕಾತಿ ಪತ್ರವನ್ನ ಕಳಿಸುವಾಗ ಅದನ್ನ ಮೆನ್ಷನ್ ಮಾಡಿರ್ತೀವಿ. ಅದರ ನಂತರ ನಾವು ಡೇಟ್ ಹಾಕೋದು ಕೂಡ 21ರ ಒಳಗಡೆಗೆ ಅಲ್ಲ, 23 ಒಳಗಡೆ ಆಗ್ಬೇಕು. 21ಕ್ಕೆ ಹಾಕಿದೀವಿ, 7 ದಿನದ ಒಳಗಡೆ ಆಗ್ಬೇಕು. ಇದು ಅತ್ಯಂತ ಮುಖ್ಯವಾದಂತ ವಿಚಾರ. ಇದಕ್ಕೆ ಅವ್ರನ್ನ ಅಂಗೀಕಾರ ನೀಡೋದು ಹೇಗಿರ್ತದೆ? ಅಂಗೀಕಾರ ನೀಡುವಂತಹ ಪತ್ರದ ಮಾದರಿಯನ್ನು ಸುಮ್ಮನೆ ಮಾಹಿತಿಗೋಸ್ಕರ ಇಟ್ಕೊಂಡಿದ್ದೀನಿ. ಯಾಕೆಂದ್ರೆ ಕೆಲವ ಚಾರ್ಟರ್ಡ್ ಅಕೌಂಟೆಂಟ್ ನನ್ನನ್ನು ಕೇಳಿದ್ರು, ಹೇಗೆ ನಾವು ಇದ್ ಮಾಡ್ಬೇಕಾ, ಯಾವ ತರ ಇರ್ಬೇಕು ಕಾನೂನಾತ್ಮಕವಾಗಿ. ಅದು ಹೇಗಿರ್ತದೆ ಅಂದ್ರೆ, ಲೆಕ್ಕ ಪರಿಶೋಧನೆ ಬಗ್ಗೆ ನಾವು ನಿಮ್ಮ ನಿರ್ಣಯ ಇತ್ತು, ಸಭಾ ನಿರ್ಣಯ ಇದೆ, ಅದನ್ನು ಒಪ್ಪಿಕೊಳ್ತಿದ್ದೀವಿ. ಮತ್ತೆ ನಾವು ಇದರ ಪ್ರಕಾರ ನಾವು ಇಂಥವರಿಗೆ ಡೆಲಿಗೇಟ್ ಮಾಡಿದೀವಿ, ಇಂಥವ್ರನ್ನ ಒಂದನೇ ಇದರ ಕಾಪಿಯನ್ನು ಅವರು ಸಹಕಾರಿಗಳಿಗೆ ಸಂಘಗಳಿಗೆ ಕಳಿಸ್ಬೇಕು ವಿತ್ ಎ ಕಾಪಿ ಟು ದಿ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟ್ ಅಥವಾ ಕನ್ಸರ್ನ್ ಡಿಡಿ. ಸೊ ಇದಾಗಿತ್ತು ಸ್ನೇಹಿತರೆ, ಇವತ್ತು ಸರಿಸುಮಾರು 40 ನಿಮಿಷಗಳ ಕಾಲ ಸಹಕಾರಿ ಲೆಕ್ಕ ಪರಿಶೋಧನೆ ಬಗ್ಗೆ ಮುಂದುವರೆದ ಭಾಗವಾಗಿ 3ನೇ ಕಂತನ್ನ ಪ್ರಸ್ತುತಪಡಿಸಿದ್ವಿ. ಇವತ್ತು ನಾವು ಇದುವರೆಗೆ ಲೆಕ್ಕ ಪರಿಶೋಧನೆಯಲ್ಲಿ ಪೀಠಿಕೆ ಸಹಕಾರಿಯ ಲೆಕ್ಕ ಪರಿಶೋಧನೆ ಬಗ್ಗೆ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡ್ವಿ, ನೇಮಕಾತಿ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಉಳಿದಂತೆ ಮಾಹಿತಿಗಳನ್ನ ನಾವು ಮತ್ತೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಒಂದು ಶುಭರಾತ್ರಿ ಹೇಳ್ತಾ ಇವತ್ತಿನ ಅವಧಿಯನ್ನು ಮುಗಿಸ್ತೇನೆ. ಜೈ ಸಹಕಾರ.